श्रीगुरुभ्यो नमः। हरिः ॐ। गणानां त्वा गणपतिगुं हवामहे कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्पत आनः शृण्वन्नोतिभिः सेदसाधनम्। ॐ शान्ति शान्ति शान्तिः। ॐ सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ मधुवातारुतायते मधुक्षरन्ति सिन्धवः माद्वेन सन्तोषदेः मधुनक्तमुतोषसि मधुमत्पार्थि भगं रजः मधुद्यौरस्तु नः पिता मधुमान्नो वनस्पतिर्मधुमागम् अस्तु सूर्यः माध्वीर्गावो भवन्तु नः। ॐ शान्ति शान्ति शान्ति। ॐ पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्ति शान्ति शान्तिः। ॐ असतो मा सद्गमय तमसो मा ज्योतिर्गमय मृत्योर्मा अमृतङ्गमय। ॐ शान्ति शान्ति शान्तिः। ज्योति नमस्ते शरण्ये शिवे सानुकंपे नमस्ते जगद्व्यापिके विश्वरूपे नमस्ते जगद्वन्द्य पादारविन्दे नमस्ते जगद्वन्द्य पादारविन्दे नमस्ते जगद्धारिणी त्राहि दुर्गे नमस्ते जगद्धारिणी त्राहि दुर्गे।
दुर्गे नमस्ते शरण्ये शिवे सानुकम्पे नमस्ते शरण्ये शिवे सानुकम्पे नमस्ते जगद्व्यापिके विश्वरूपे नमस्ते व्यापिके विश्वरूपे नमस्ते जगद्वन्द्य पादारविन्दे नमस्ते जगद्वन्द्य पादारविन्दे नमस्ते जगत्तारिणी त्राहि दुर्गे नमस्ते जगत्तारिणी त्राहि दुर्गे नमस्ते जगद्वन्द्य मानसरूपे नमस्ते जगद्वन्द्य मानसरूपे नमस्ते योगिनी ज्ञानरूपे नमस्ते महायोगिनी ज्ञानरूपे नमस्ते सदानन्द नन्दस्वरूपे नमस्ते सदानन्द नन्दस्वरूपे नमस्ते जगत्तारिणी त्राहि दुर्गे नमस्ते जगत्तारिणी त्राहि दुर्गे अनाथस्य दीनस्य तृष्णातुरस्य अनाथस्य दीनस्य तृष्णातुरस्य भयार्तस्य भीतस्य बद्धस्य भयार्तस्य भीतस्य बद्धस्य त्वमेका गतिर्देवि निस्ताररात्रि त्वमेका गतिर्देवि निस्ताररात्रि नमस्ते जगत्तारिणी त्राहि दुर्गे नमस्ते जगत्तारिणी त्राहि दुर्गे नमस्ते जगत्तारिणी त्राहि दुर्गे ಕೀರ್ತನ ಸಂಗ್ರಹ ಇಲ್ಲಿಡು
ಅಂಗವಾಗಿ ಇದೆಲ್ಲ ಅಭ್ಯಾಸ ಮಾಡಬೇಕಾಗತ್ತೆ. ಅರಿತೆ ನಾನು 174. ಇದು ಈ ಮೈಕ್ ನೋಡು. ಅದ್ರ ಜೊತೆ ತಗೋ, ಎರಡು ಇಟ್ಕೊ. ಕೀರ್ತನ ಸಂಗ್ರಹ ಭಾಗ 1. ಅರಿತೆ ನಾನು ನಿಜದ ನೆಲೆಯನರಿತೆನು. ಅರಿತೆ ನಾನು ನಿಜದ ನೆಲೆಯನರಿತೆನು. ಅರಿತೆ ನಾನು ನಿಜದ ನೆಲೆಯನರಿತೆನು. ಭಾವದಂತರಂಗವರಿತ ವ್ಯಕ್ತಿಯೊಬ್ಬ ದೊರೆತನು. ಭಾವದಂತರಂಗವರಿತ ಅರಿತೆ ನಾನು ನಿಜದ ನೆಲೆಯನರಿತೆನು. ಭಾವದಂತರಂಗವರಿತ ವ್ಯಕ್ತಿಯೊಬ್ಬ ದೊರೆತನು. ವ್ಯಕ್ತಿಯೊಬ್ಬ ದೊರೆತನು. ಅರಿತೆ ನಾನು ನಿಜದ ನೆಲೆಯನರಿತೆನು. ಭಾವದಂತರಂಗವರಿತ ವ್ಯಕ್ತಿಯೊಬ್ಬ ದೊರೆತನು. ಅರಿತೆ ನಾನು ನಿಜದ ನೆಲೆಯನರಿತೆನು. ನೋಡ್ಕೊಳ್ಳಿ. ಎಂದೆಂದು ಇರುಳಿಲ್ಲದ ಬೆಳಕಿನೂರಿನಿಂದ ಅವನು ನಮ್ಮಲ್ಲಿಗೆ ಬಂದನು. ಎಂದೆಂದು ಇರುಳಿಲ್ಲದ ಬೆಳಕಿನೂರಿನಿಂದ ಅವನು ನಮ್ಮಲ್ಲಿಗೆ ಬಂದನು. ಅವನ ಸಂಗದಿಂದ ನಾನು ಹಗಲಾವುದು ಇರುಳಾವುದು ಎಂಬುದನ್ನು ತಿಳಿಯನು. ಹಗಲಾವುದು ಇರುಳಾವುದು ಎಂಬುದನ್ನು ತಿಳಿಯನು. ಅವನ ಸಂಗದಿಂದ ನಾನು ಹಗಲಾವುದು ಇರುಳಾವುದು ಎಂಬುದನ್ನು ತಿಳಿಯನು. ಹಗಲಾವುದು ಇರುಳಾವುದು ಎಂಬುದನ್ನು ತಿಳಿಯನು. ಅರಿತೆ ನಾನು ನಿಜದ ನೆಲೆಯನರಿತೆನು. ಅರಿತೆ ನಾನು ನಿಜದ ನೆಲೆಯನರಿತೆನು. ಭಾವದಂತರಂಗವರಿತ ವ್ಯಕ್ತಿಯೊಬ್ಬ ದೊರೆತನು. ವ್ಯಕ್ತಿಯೊಬ್ಬ ದೊರೆತನು. ಅರಿತೆ ನಾನು ನಿಜದ ನೆಲೆಯನರಿತೆನು. ನೋಡ್ಕೊಳ್ಳಿ. ಜಪ ತಪ
ಜಪತಪಾದಿ ಕರ್ಮಗಳು ನೀರಸವೆಂದರಿತೆ ನಾನು. ಜಪತಪಾದಿ ಕರ್ಮಗಳು ನೀರಸವೆಂದರಿತೆ ನಾನು. ಹಳೆಯ ನಿದ್ರೆ ಹರಿಯಿತು ತೂಕಡಿಸುವುದಲ್ಲಿ ಬಂತು. ಹಳೆಯ ನಿದ್ರೆ ಹರಿಯಿತು ತೂಕಡಿಸುವುದಲ್ಲಿ ಬಂತು. ನಿರಂತರವು ಯೋಗದಲ್ಲಿ ಎಚ್ಚರಿರುವುದಾಯಿತು. ತೂಕಡಿಸುವುದಲ್ಲಿ ಬಂತು. ನಿರಂತರವು ಯೋಗದಲ್ಲಿ ಎಚ್ಚರಿರುವುದಾಯಿತು. ಅರಿತೆ ನಾನು ಅರಿತೆ ನಾನು ನಿಜದ ನೆಲೆಯವನರಿತೆನು. ಅರಿತೆ ನಾನು ಅರಿತೆ ನಾನು ನಿಜದ ನೆಲೆಯನರಿತೆನು. ಭಾವದಂತ ವ್ಯಕ್ತಿಯೊಬ್ಬ ದೊರೆತನು. ಅರಿತೆ ನಾನು ಅರಿತೆ ನಾನು ನಿಜದ ನೆಲೆಯನರಿತೆನು. ಅರಿತೆ ನಾನು ಅರಿತೆ ನಾನು ನಿಜದ ನೆಲೆಯನರಿತೆನು. ಜಪತಪ ತೂಕಡಿಸುವುದಲ್ಲಿ ಬಂತು. ಹಳೆಯ ನಿದ್ರೆ ಹರಿಯಿತು ತೂಕದಲ್ಲಿ ಬಂತು. ಯೋಗದಲ್ಲಿ ಎಚ್ಚರಿರುವುದಾಯಿತು. ತೂಕಡಿಸುವುದಲ್ಲಿ ಬಂತು. ನಿರಂತರವು ಯೋಗದಲ್ಲಿ ಎಚ್ಚರಿರುವುದಾಯಿತು. ಅರಿತೆ ನಾನು ಅರಿತೆ ನಾನು ನಿಜದ ನೆಲೆಯನರಿತೆನು. ಅರಿತೆ ನಾನು ಅರಿತೆ ನಾನು ನಿಜದ ನೆಲೆಯನರಿತೆನು. ಭಾವದಂತರಂಗವರಿತ ವ್ಯಕ್ತಿಯೊಬ್ಬ ದೊರೆತನು. ಭಾವದಂತರಂಗವರಿತ ವ್ಯಕ್ತಿಯೊಬ್ಬ ದೊರೆತನು. ಅರಿತೆ ನಾನು ಅರಿತೆ ನಾನು ನಿಜದ ನೆಲೆಯನರಿತೆನು. ಅರಿತೆ ನಾನು ಅರಿತೆ ನಾನು ನಿಜದ ನೆಲೆಯನರಿತೆನು. ಅರಿತೆ ನಾನು ಅರಿತೆ ನಾನು ನಿಜದ ನೆಲೆಯನರಿತೆನು. ಇನ್ನು ಗಟ್ಟಿಗೆ ಹಾಡಬೇಕು. ಇನ್ನು ಗಟ್ಟಿಗೆ ಹಾಡ್ಬೇಕು. ಈ ಹಾಡುಗಳೆಲ್ಲ ಆ ಸಾಯಿ ಮಂದಿರದಲ್ಲೆಲ್ಲ ಹಾಡುವಾಗ ಹೀಗೆ ಹಾಡಿದ್ರೆ ನಿಮ್ಮದು ಒಂದು ಪ್ರಾಬ್ಲಮ್ ಇದೆ. ಯಾಕೆಂದರೆ ಬೇರೆ ಯಾರಿಲ್ಲ. ದೀಪಾವಳಿಗೂ ನೀವೇ, ಯುಗಾದಿಗೂ ನೀವೇ, ಬಸವ ಜಯಂತಿಗೂ ನೀವೇ, ಎಲ್ಲ ಕಡೆನೂ ನೀವೇನೆ. ಹಾಗಾಗಿ ಪಾಪ ಅಲ್ಲಿ ಅರಿತುಕೊಳ್ತೀರೋ ಅಥವಾ ಇಲ್ಲಿ ಅರಿತುಕೊಳ್ತೀರೋ, ಎಲ್ಲ ಅರಿತುಕೊಂಡು ಕಷ್ಟ. ಆದರೂ ಒಂದು ಗಟ್ಟಿಗಿಟ್ಕೋಬೇಕು ನೀವು. ಅದೆಲ್ಲ ಇರಲಿ, ಯಾವುದು ಬೇಡ ಅನ್ನಲ್ಲ. ಒಂದು ಗಟ್ಟಿಗಿರಬೇಕು ನಿಮ್ಮ ಮನಸ್ಸಿನಲ್ಲಿ. ಆಗ ಸ್ವಲ್ಪ ಒಂದು ಕಡೆಗಾದರೂ ಸಹಾಯ ಆಗುತ್ತೆ ಇಲ್ವಾ? ತಗೊಳ್ಳಿ. ಅಂತರತಮ. ಸ್ವಾಮೀಜಿ ಹಳದೇ ಹಾಡಿಸ್ತೀರ, ಹೊಸ ಹಾಡು ಹಾಡಿಸಿ ಅಂದರೆ ಹೀಗೆ ಹಾಡಿದ್ರೆ ಏನು ಮಾಡಲಿ ನಾನು? ಎಷ್ಟು ಕ್ಲಾಸ್ ಇರ್ಬೋದು ಈಗ ನಿಮಗೆ? ಮ್ಯೂಸಿಕ್ ಕ್ಲಾಸು, ಆಶ್ರಮ ಬಿಟ್ಟು ಕಾಮಾಕ್ಷಮ್ಮ, ಕನಿಕಾ ಪರಮೇಶ್ವರಮ್ಮ, ಮಾರಮ್ಮ, ಪ್ಲೇಗಮ್ಮ, ಯಾವುದಿಲ್ವಮ್ಮ? ಎಷ್ಟು ಕಷ್ಟಪಟ್ಟು ಹೇಳ್ಕೊಡ್ತೀನಿ ನಾನಿಲ್ಲಿ. ಮೈಕ್ ಹಾಕಿ ತಬಲ ಹಿಡ್ಕೊಂಡು ಅವ್ನು ಕೂತ್ಕೊಳ್ಳೋಕ್ಕಾಗಲ್ಲ ಅಂತಾನೆ, ಸ್ವಲ್ಪ ಹೊತ್ತು ಕೂತ್ಕೊಳ್ಳೆ ಅಂಥೇಳಿ, ಮಧ್ಯೆ ವಾಕಿಂಗ್ ಹೋಗ್ಬಿಡ್ಬಾ ಅಂಥೇಳಿ ಪಾಸ್ ಕೊಟ್ಟು ಇಷ್ಟೆಲ್ಲ ಮಾಡ್ತೀನಿ.
ಅಂತರತಮ ನೀ ಗುರು ಹೇ ಆತ್ಮ ತಮೋಹಾರಿ. ಒಂದೊಂದೇ ಲೈನ್ ತಗೊಳ್ಳಿ. ಅಂತರತಮ ನೋಡಿ, ಅಂತರತಮ ನೀ ಗುರು ಹೇ ಆತ್ಮ ತಮೋಹಾರಿ. ಹೇ ಆತ್ಮ ತಮೋಹಾರಿ ಅಂತರತಮ ನೀ ಗುರು. ಮೆಡಿಟೇಷನ್ ಮಾಡ್ದಂಗೆ ಹಾಡು ಕಲಿವಾಗ ಅಂತರತಮ ಅಂತರತಮ ನೀ ಗುರು ಹೇ ಆತ್ಮ ತಮೋಹಾರಿ ಅಂತರತಮ ನೀ ಗುರು ಹೇ ಆತ್ಮ ತಮೋಹಾರಿ ಅಂತರತಮ ನೀ ಗುರು. ಜಟಿಲ ಕುಟಿಲ ತಾಮ ಅಂತರಂಗ ಜಟಿಲ ಕುಟಿಲ ತಾಮ ಅಂತರಂಗ ಬಹುಭಾವ ವಿಪಿನ ಸಂಚಾರಿ ಅಂತರತಮ ನೀ ಗುರು ಹೇ ಆತ್ಮ ತಮೋಹಾರಿ ಅಂತರತಮ ನೀ ಗುರು. ಜಟಿಲ ಕೋಟಿಲ ಕಾಮ ಅಂತರಂಗ ಬಹುಭಾವ ವಿಪಿನ ಸಂಚಾರಿ ಅಂತರತಮ ನೀ ಗುರು ಹೇ ಆತ್ಮ ತಮೋಹಾರಿ ಅಂತರತಮ ನೀ ಗುರು. ಜನುಮ ಜನುಮ ಶತಕೋಟಿ ಸಂಸ್ಕಾರ ಜನುಮ ಜನುಮ ಶತಕೋಟಿ ಸಂಸ್ಕಾರ ಶತಕೋಟಿ ಸಂಸ್ಕಾರ ಪರಮ ಚರಮ ಸಂಸ್ಕಾರಿ ಅಂತರತಮ ನೀ ಗುರು ಹೇ
ಸಂಸ್ಕಾರ ಪರಮ ಚರಮ ಸಂಸ್ಕಾರಿ ಅಂತರತಮ ಮೇ ಗುರು ಹೇ ಆತ್ಮ ತಮೋಹಾರಿ ಅಂತರತಮ ಮೇ ಗುರು ಪಾಪ ಪುಣ್ಯ ನಾನಾ ಲಲಿತರುದ್ರ ಲೀಲಾ ರುದ್ರ ಲೀಲಾ ಪಾಪ ಪುಣ್ಯ ನಾನಾ ಲಲಿತರುದ್ರ ಲೀಲಾ ರೂಪ ಅರೂಪ ವಿಹಾರಿ ಅಂತರತಮ ನೀ ಗುರು ಹೇ ಆತ್ಮ ತಮೋಹಾರಿ ಅಂತರತಮ ನೀ ಗುರು ನಾನಾ ಲಲಿತರುದ್ರ ಲೀಲಾ ಪಾಪ ಪುಣ್ಯ ನಾನಾ ಲಲಿತರುದ್ರ ಲೀಲಾ ರೂಪ ಅರೂಪ ವಿಹಾರಿ ಅಂತರತಮ ನೀ ಗುರು ಹೇ ಆತ್ಮ ತಮೋಹಾರಿ ಅಂತರತಮ ನೀ ಗುರು. ನಿಮ್ದೇನೋ ತಪ್ಪಿಲ್ಲ, ಇಡೀ ವರ್ಲ್ಡೇ ಫಾಸ್ಟ್ ವರ್ಲ್ಡ್. ಯಂಗ್ಸ್ಟರ್ಸ್ಗೆ ಈ ಹಾಡು ಕೇಳಿದೆ ನಮಗೆಲ್ಲ ಬರುತ್ತೆ, ಅದೇನು ನಾವು ಹೇಳಿ ಫಸ್ಟ್. ಇನ್ನೊಂದೇನಾಗುತ್ತೆ, ನೀವು ಗೂಗಲ್ಗೆ ಹೋಗ್ಬಿಟ್ಟು ನಾನಾಟಿ ಬದುಕು ನಾಟಕ ಅಂತ ಅದ್ರಲ್ಲಿ ಕೇಳ್ತೀರಾ ಅನ್ಕೊಳ್ಳಿ, ಅಪ್ಪಿತಪ್ಪಿ ಅದು ಹಾಕಿ ಕೇಳುವಾಗ ಆ ಹಾಡು ಮುಗಿದ ಮೇಲೆ ಇನ್ನೊಂದು ಹಾಡಿಗೆ ಮಧ್ಯೆ ಅವನ ಅಡ್ವರ್ಟೈಸ್ಮೆಂಟ್ ಆಗ್ತಾನೆ. ಆ ಅಡ್ವರ್ಟೈಸ್ಮೆಂಟ್ ಹೆಂಗಿರುತ್ತೆ ಅಂದರೆ ಆ ಹಾಡು ಬರ್ತೋಗ್ಬಿಡುತ್ತೆ, ಅಡ್ವರ್ಟೈಸ್ಮೆಂಟ್ ಚೆನ್ನಾಗಿರುತ್ತೆ. ಮೊಡವೆಗಳು, ಅದಕ್ಕೆ ಔಷಧಿ ಏನು ಹಾಕಬೇಕು ಅದೆಲ್ಲ ಹೇಳ್ಕೊಂಬರ್ತಾವ. ನಾನಾಟಿ ಬದುಕು ಹೇಳಿದ ಹಾಡಿಗೆ ಮೊಡವೆಗಳಂಥದ್ದು. ಏನು ಮಾಡ್ತೀರೀಗ? ಮನಸ್ಸಲ್ಲಿ ಆ ಅನ್ನಮಾಚಾರ್ಯ ಕೀರ್ತನೆ ಹೊಟ್ಟೋಗ್ಬಿಡುತ್ತೆ, ಅದು ನಾನು ಹೇಳೋಕ್ಕೋಗಲ್ಲ. ಹಂಗಾಗ್ಬಿಟ್ಟಿದೆ ಪ್ರಪಂಚ. ಮತ್ತು ಯಂಗ್ಸ್ಟರ್ಸ್ ಕೂತ್ಕೊಂಡು ಕೇಳಕ್ಕೆ ಹೇಳಿ ನಮಗೇನು ಬರುತ್ತೆ ಗೊತ್ತಾ, ಇವೆಲ್ಲ ಹಳೆಯ ಹಾಡುಗಳು, ಹೊಸ ಹಾಡು ಹಾಡಬೇಕು ಅಂತ. ಹೀಗಾಗಿ ಆಗಿ ನಮ್ಮ ಸಂಸ್ಕೃತಿನೇ ಒಂದು ಮೂಲೆ ಕೊಟ್ಟೋಗ್ಬಿಡ್ತಾ ಇದೆ. ಪಾಪ ನೀವುಗಳೇ ಎಷ್ಟು ಕಷ್ಟವಾದ ಹಾಡುಗಳನ್ನು ಅಷ್ಟು ಚೆನ್ನಾಗಿ ಹಾಡ್ತೀರಿ. ನೀವು ಚೆನ್ನಾಗಿ ಹಾಡ್ತಿಲ್ಲ ಅಂತ ಹೇಳ್ತಿಲ್ಲ, ದ ಗ್ರೂಪ್ ಏನಂದರೆ ಇದೆಲ್ಲ ನಾವು ಕಲ್ತ್ಕೊಂಡಿದ್ದು ನಿನ್ನೆ ತಾನೇ ಪುರುಷೋತ್ತಮಾಂಜಿಯವರ ಹುಟ್ಟಿದಬ್ಬ ಆಯಿತು, ನಿನ್ನೆ ಆಯಿತು. ಆ ವ್ಯಕ್ತಿ ಎಷ್ಟು ಚೆನ್ನಾಗಿ ನಮಗೆ ಹೇಳ್ಕೊಡ್ತಾ ಇದ್ರು ಅಂದರೆ, ಇವಾಗ ತಾಳ್ಮೆ ಇಲ್ಲ, ಸಹನೆ ಇಲ್ಲ, ಪೇಷನ್ಸ್ ಇಲ್ಲವೇ ಇಲ್ಲ. ಫಾಸ್ಟ್ 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 ಒಂದು ಹಾಡಾಗಲಿ ಇನ್ನೊಂದು ಹಾಡು ತಗೋತಾ ಇರ್ತಾರೆ. ಇದ್ಯಾವ್ದು ಹಾಡಬೇಕು, ಇನ್ಯಾವ್ದು ಹಾಡಬೇಕು. ಒಂದು ಇನ್ನೂ ಆಗಿಲ್ಲ, ಆ ಹಾಡಲ್ಲಿ ತನು ಮನವನ್ನು ಹಾಕಿ ಪರಮಾತ್ಮನ ಪಾದಾರ ವಿದ್ಯೆಗಳನ್ನು ನೆನೀತಾ ಪ್ರಾರ್ಥನೆ ಮಾಡಬೇಕು. ಇಲ್ಲ, ನೆಕ್ಸ್ಟ್ ಹಾಡು ಯಾವುದು, ನೆಕ್ಸ್ಟ್ ಹಾಡು ಯಾವುದು. ಸೊ ಈ ರೀತಿಯ ಚಂಚಲ ಮನಸ್ಸಿನಲ್ಲಿ, ಚಂಚಲ ಮನಸ್ಸಿನ ಮಿಂಚಿನ ಗೊಂಚಲಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಹೊರಗಡೆ ಬರೋಕ್ಕಾಗ್ತಿಲ್ಲ. ನೋಡಿ, ಎಷ್ಟು ಏನು ಕೆಲಸ ಇರಲಿ, ದ ಮೊಮೆಂಟ್ ವಿ ಸಿಟ್ ವಿತ್ ಇಟ್ ಹಾರ್ಮೋನಿಯಮ್ ಆ್ಯಂಡ್ ಪ್ರೇಯರ್ ಹಾಲ್ ಎಲ್ಲೇ ಆದ್ರೂ ಅಟ್ಮಾಸ್ಫಿಯರೇ ಬದಲಾಗಿಸ್ಬಿಡ್ತೇವೆ ನಾವು. ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿಂದ ಇಲ್ಲಿಗೆ ಕೂತ್ಕೊಳ್ಳೋಕೆ ತುಂಬ ಟೈಮ್ ತೊಗೊಳುತ್ತೆ. ಅದಕ್ಕೇನಂತ ಹೇಳ್ತಾರೆ,
ಲ್ಯಾಂಡಿಂಗ್ ಟೈಮ್ ಲೇಟ್ ಆಗುತ್ತೆ. ಸೊ ಇದೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅದ್ರ ಮನಸ್ಸು ಹಾಕಬೇಕು, ಮನಸ್ಸು ಹಾಕಿಬಿಟ್ಟು ಭಾಳ ಒಂದೊಂದು ಹಾಡು ಜೀವನದ ಪರಿಪೂರ್ಣ ಇದನ್ನೇ ಬದಲಾಗಿಸ್ಬಿಡುತ್ತೆ, ಗತಿನೇ ಬದಲಾಗಿಸ್ಬಿಡುತ್ತೆ. ಶ್ರುತಿ ಸ್ವಲ್ಪ ಕೊಡು. ಅವರು ಬಂದಿದ್ರು, ನೋಡ್ತಾ ಇರಿ. ನಿಮ್ಮ ಯಾರವರು ಗೊರವನಹಳ್ಳಿಯವರು ಒಂದು 3-4 ವಾರದ ಹಿಂದೆ ಬಂದಿದ್ರು ಪಾಪ. ಹೀಗೆ ಬಿಡಬೇಕು ಬೀಟ್ಸು. ಮೈಕೆ ಇಲ್ಲ. ಸ್ಟ್ರೋಕ್ ಬರಬೇಕು, ಸ್ಟ್ರೋಕ್. ಹರಿಚಿದ್ಗನ ಮೂರುತಿಯನ್ನು ನಿಲ್ಲಿಸೋ, ನೆನೆಯೋ ನಿರಂತರ ಮೋಹನ ಮೂರುತಿಯನ್ನು ನೆನೆಯೋ. ನಿರಂಜನ ಹರಿಚಿದ್ಘನ ಮೂರುತಿಯನು ನೆನೆಯೋ ನಿರಂತರ ಮೋಹನ ಮೂರುತಿಯನು ನೆನೆಯೋ. ನಿರಂಜನ ಹರಿಚಿದ್ಘನ ಮೂರುತಿಯನು ನೆನೆಯೋ ನಿರಂತರ ಮೋಹನ ಮೂರುತಿಯನು ನೆನೆಯೋ. ನಿರಂಜನ ಹರಿಚಿದ್ಘನ ಮೂರುತಿಯನು ನೆನೆಯೋ ನಿರಂತರ ಮೋಹನ ಮೂರುತಿಯನು ನೆನೆಯೋ. ಅನುಪಮ ತೇಜನ ಅನುಪಮ ತೇಜನ ಸುಂದರ ರೂಪನ ಅನುಪಮ ತೇಜನ ಸುಂದರ ರೂಪನ ಭಕ್ತರ ಎದೆಯಲಿ ರಂಜಿಪನ ಅನುಪಮ ತೇಜನ ಸುಂದರ ರೂಪನ ಭಕ್ತರ ಎದೆಯಲಿ ರಂಜಿಪನ ಕೋಟಿ ಚಂದ್ರ ಸಮ ಕಾಂತಿಯ ನಾಚಿಸಿ ಕೋಟಿ ಚಂದ್ರ ಸಮ ಕಾಂತಿಯ ನಾಚಿಸಿ
ಮಿಂಚಿನಂತೆ ನಮ್ಮ ಎದೆಯೊಳು ರಂಜಿಸಿ ಮೋಹಿಪನ ನೀರಂಜನ ಹರಿಚಿಧನ ಮೂರುತಿಯನು ನೆನೆಯೋ ನಿರಂತರ ಮೋಹನ ಮೂರುತಿಯನು ನೆನೆಯೋ ನೀರಂಜನ ಹರಿಚಿಧನ ಮೂರುತಿಯನು ನೆನೆಯೋ ನಿರಂತರ ಮೋಹನ ಮೂರುತಿಯನು ನೆನೆಯೋ ಹೃದಯ ಪದ್ಮದಲ್ಲಿ ಪೂಜಿಸು ಆತನ ಹೃದಯ ಪದ್ಮದಲ್ಲಿ ಪೂಜಿಸು ಆತನ ಶಾಂತ ಮಾನಸದಿ ಜ್ಞಾನ ನಯನದಲ್ಲಿ ಅಪೂರ್ವ ದರ್ಶನ ಮೋಹನನ ಹೃದಯ ಪದ್ಮದಲ್ಲಿ ಪೂಜಿಸು ಆತನ ಹೃದಯ ಪದ್ಮದಲ್ಲಿ ಪೂಜಿಸು ಆತನ ಶಾಂತ ಮಾನಸದಿ ಜ್ಞಾನ ನಯನದಲ್ಲಿ ಅಪೂರ್ವ ದರ್ಶನ ಮೋಹನನ ಭಕ್ತಿಯೋಗದ ಆವೇಶದಿ ಮುಳುಗಿಪ ಭಕ್ತಿಯೋಗದ ಆವೇಶದಿ ಮುಳುಗಿಪ ಚಿದಾನಂದ ರಸ ಸಾಗರನ ನೀರಂಜನ ಹರಿಚಿಧನ ಮೂರುತಿಯನು ನೆನೆಯೋ ನಿರಂತರ ಮೋಹನ ಮೂರುತಿಯನು ನೆನೆಯೋ ನೀರಂಜನ ಹರಿಚಿಧನ ಮೂರುತಿಯನು ನೆನೆಯೋ ನಿರಂತರ ಮೋಹನ ಮೂರುತಿಯನು ನೆನೆಯೋ ಆ ರೀತಿ ಬರಬೇಕು. ಇರಲಿ. 149 ಹಾಡಿ. ಮನ ಶುದ್ಧಿ ಇಲ್ಲದವಗೆ ಮಂತ್ರದ ಫಲವೇನು ತನು ಶುದ್ಧಿ ಇಲ್ಲದವಗೆ ತೀರ್ಥದ ಫಲವೇನು ಮನ ಶುದ್ಧಿ ಇಲ್ಲದವಗೆ ಮಂತ್ರದ ಫಲವೇನು ಮನ ಶುದ್ಧಿ ಇಲ್ಲದವಗೆ ಮಂತ್ರದ ಫಲವೇನು ತನು ಶುದ್ಧಿ ಇಲ್ಲದವಗೆ ತೀರ್ಥದ ಫಲ
ಶುದ್ಧಿ ಇಲ್ಲದವಗೆ ತೀರ್ಥದ ಫಲವೇನು ಮನ ಶುದ್ಧಿ ಇಲ್ಲದವಗೆ ಮಂತ್ರದ ಫಲವೇನು ಮಿಂದಲ್ಲಿ ಫಲವೇನು ಮೀನು ಮೊಸಳೆಯಂತೆ ಮಿಂದಲ್ಲಿ ಫಲವೇನು ಮೀನು ಮೊಸಳೆಯಂತೆ ನಿಂದಲ್ಲಿ ಫಲವೇನು ಶ್ರೀಶೈಲ ಕಾಗೆಯಂತೆ ಮಿಂದಲ್ಲಿ ಫಲವೇನು ಮೀನು ಮೊಸಳೆಯಂತೆ ಮಿಂದಲ್ಲಿ ಫಲವೇನು ಶ್ರೀಶೈಲ ಕಾಗೆಯಂತೆ ಒಳಗೆ ಹೊರಗೆ ಮೀಯದವರ ಕಂಡು ಒಳಗಿಂದು ಹೊರಗೆ ಮೀಯದವರ ಕಂಡು ಬೆರಗಾಗಿ ನಗುತ್ತಿದ್ದ ಪುರಂದರ ವಿಠಲ ಬೆರಗಾಗಿ ನಗುತ್ತಿದ್ದ ಪುರಂದರ ವಿಠಲ ಮನ ಶುದ್ಧಿ ಇಲ್ಲದವಗೆ ಮಂತ್ರದ ಫಲವೇನು ಮನ ಶುದ್ಧಿ ಇಲ್ಲದವಗೆ ಮಂತ್ರದ ಫಲವೇನು ತನು ಶುದ್ಧಿ ಇಲ್ಲದವಗೆ ತೀರ್ಥದ ಫಲವೇನು ತನು ಶುದ್ಧಿ ಇಲ್ಲದವಗೆ ತೀರ್ಥದ ಫಲವೇನು ಮನ ಶುದ್ಧಿ ಇಲ್ಲದವಗೆ ಮನ ಶುದ್ಧಿ ಇಲ್ಲದವಗೆ ಮನ ಶುದ್ಧಿ ಇಲ್ಲದವಗೆ ಮಂತ್ರದ ಫಲವೇನು ಯಾವ ವೇದದಲ್ಲೂ ಯಾವ ಪುರಾಣದಲ್ಲೂ ಯಾವ ಉಪನಿಷತ್ತಲ್ಲೂ ನಿಮಗೆ ಕೆಲಸ ಮಾಡಬೇಡಿ ಅಂತ ಹೇಳಲಿಲ್ಲ, ಹಣ ಸಂಪಾದನೆ ಮಾಡಬೇಡಿ ಅಂತ ಹೇಳಲಿಲ್ಲ, ಬೇರೆ ಬೇರೆ ಜವಾಬ್ದಾರಿ ತಗೋಬೇಡಿ ಅಂತ ಹೇಳಲಿಲ್ಲ. ಏನು ಹೇಳ್ತಾರೆ ಅಂದರೆ ಅದಷ್ಟು ಮಾಡಿದ್ರೂ ಸಹ ನನ್ನ ಮುಂದೆ ಬಂದು ಕೂತಾಗ ಭಗವತ್ ಚಿಂತನೆ ಮಾಡುವಾಗ ಪೂಜೆ ಮಾಡುವಾಗ ಸೊಸೈಟಿ ಯೋಚನೆ ಮಾಡಬೇಡಿ, ಪೂಜೆ ಮಾಡುವಾಗ ಪೂಜೆ ಯೋಚನೆ ಮಾಡಿ, ಪೂಜೆ ಮಾಡುವಾಗ ಭಗವಂತನ ಪಾದಾರವಿಂದಗಳನ್ನು ನೆನೆರಿ. ಯಾವಾಗ ಏನು ಗೊತ್ತೇ ಇಲ್ಲ, ವಿಧಿಯ ಲೀಲೆ. ನೋವಾಗುತ್ತೆ ಒಂದೊಂದು ಸರಿ, ಆದರೆ ವಿಧಿಯ ಲೀಲೆ. ವಿಧಿಯ ಲೀಲೆ ನಾವೇನು ಮಾಡಲಿಕ್ಕಾಗಲ್ಲ ವಿಧಿಯ ಮುಂದೆ. ಹಾಗೆಯೇ ತಗೊಂಡು ಬನ್ನಿ ಮೊದಲಿಂದು ವಿಧಿಯ ಆಟಗಳನ್ನ ನೋಡ್ಕೊಂಡು ಬನ್ನಿ. ಕರ್ಣ ಕುಂತಿಯ ಮೊದಲನೇ ಮಗ ಹೆಂಗಿರ್ಬೋದಾಗಿತ್ತು ಅವನು? ವಿಧಿಯ ಲೀಲೆ. ಸೂರ್ಯಪುತ್ರ ಅವನು, ಆರ್ಡಿನರಿ ಪುತ್ರ ಅಲ್ಲ ಅವನು. ಎಲ್ಲಿಗೆ ಬಂದ ಅವನು? ಯಾವ ಥರ ಆಯಿತು ಅವನ ಜೀವನ. ಸೊ ನೀವು ಅವನ ಇಚ್ಛೆ ಅದು. ನಾವು ಹಾಗೆ ತೊಗೊಂಡ್ಬಿಡ್ತೀವಿ. ನಾವು ಸೀರಿಯಸ್ ಆಗಿ ಒಳಗಡೆ ತೊಗೊಳಕ್ಕೆ ಬಿಡಲ್ಲ ನಾವು. ಇಟ್ ಈಸ್ ಯುವರ್ ಓಕೆ, ಯು ಆರ್ ಡನ್ ಯುವರ್ ವರ್ಕ್. ನಿಂದೆ ಹಾಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು. ನಾವ್ಯಾರು ಅವ್ಗೆ ಹೇಳಬೇಕು, ಆಯ್ತಪ್ಪ ನಿನ್ನ ಇಚ್ಛೆ ಹೆಂಗಾರು ಮಾಡು. ನಮ್ಮ ದೃಷ್ಟಿ ಏನಾಗಬೇಕು? ಭಗವಂತನ ಪಾದಾರವಿಂದಗಳನ್ನು ನೆನೀತಾ ಇರಬೇಕಷ್ಟೆ, ಬೇರೆ ಏನೇನೂ ಇಲ್ಲ. ಆಶ್ರಮ ನಾನು ನಮ್ಮ ಚಿಕ್ಕ ವಯಸ್ಸಲ್ಲಿ ನಾವು ಒಂದೊಂದ್ಸಲಿ ಮಳೆ ಬಂದ್ಬಿಡೋದು. ರಾಮಕೃಷ್ಣ ಆಶ್ರಮ ಎಷ್ಟು ರಾಮ ಬಹುಶಃ 2-4-5 ಕಿಲೋಮೀಟ್ರ್ ಇತ್ತು ಮನೆಯಿಂದ. ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಹೋಗಬೇಕು ಅಂತ ಆಸೆ,
ಆಗ ಶಿವಾನಂದ ಆಶ್ರಮಕ್ಕೆ ಹೋಗ್ತಾ ಇದ್ದು, ಹತ್ತಿರ ಇತ್ತು, ಒಂದೂವರೆ ಕಿಲೋಮೀಟ್ರ್ ಇತ್ತು, 2 ಕಿಲೋಮೀಟ್ರ್ ಇತ್ತು, ಅದನ್ನು ನಡ್ಕೊಂಡು ಹೋಗ್ತಾ ಇದ್ದು. ಶಿವಾನಂದ ಆಶ್ರಮಕ್ಕೆ ಹೋಗುವಾಗ್ಲೂ ಮಳೆ ಗಿಳೆ ಬಂತು, ಪ್ರಕೃತಿ. ರಾಘವೇಂದ್ರ ಮಠಕ್ಕೆ ಹೋಗಿ ಕೂತ್ಕೊಳ್ಳೋದು, ಅದೊಂದು ಸಂಪ್ರದಾಯ ಆಗಿಬಿಟ್ಟಿತ್ತು ನಮ್ಮ ಜೀವನದಲ್ಲಿ. ಈಗ ಏನು ಸಂಪ್ರದಾಯ ಅಂದರೆ, ಎಷ್ಟಿಟ್ಟಿದ್ದೀರಾ, ವಾಟ್ ಯು ಹ್ಯಾವ್ ಡನ್, ವಾಟ್ ಈಸ್ ಯುವರ್ ಅಕ್ಯುಮುಲೇಷನ್, ಅಲ್ಲಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದೀವಿ ನಾವು. ಆದರೆ ಏನು ಬೆಳೆಸ್ಕೊಂಡೆ ಹೃದಯದಲ್ಲಿ ಅನ್ನೋದು ಈ ಗುರುಪೂರ್ಣಿಮೆಯ ಒಂದು ವಿಚಾರ ಇಟ್ಕೊಳ್ಳಿ ನೀವು. ಎಲ್ಲ ಆರಾಮಾಗಿರಿ, ಫಸ್ಟ್ ಕ್ಲಾಸ್ ಆಗಿರಿ, ಬೇಡ ಅನ್ನಲ್ಲ. ಆದರೆ ಮಾನವ ಜನ್ಮವನ್ನು ಹಾನಿ ಮಾಡದಿರ ಹುಚ್ಚಪ್ಪಗಳಿರ ಅಂತ ಹೇಳ್ತಾರೆ. ಹಾನಿ ಮಾಡೋಕ್ಕೆ ಹೋಗಬೇಡಿ. ಯು ಹ್ಯಾವ್ ನೋ ಬಡಿ ಸೇಸ್. ಕುಬೇರ ಇದ್ದ, ಎಂಥೆಂಥವರಿದ್ದರು ನಮ್ಮ ಪುರಾಣದಲ್ಲಿ, ಎಂಥೆಂಥ ಮಹಾರಾಜರುಗಳಿದ್ರು, ಎಂಥೆಂಥ ಚಕ್ರವರ್ತಿಗಳಿದ್ರು. ಸೊ ಎಲ್ಲೂ ಹೇಳಿಲ್ಲ, ಆದರೆ ಒಂದು ಹೇಳ್ತಾರೆ, ಸರೆಂಡರ್ ಯುವರ್ ಸೆಲ್ಫ್ ಟು ದಿ ಹೋಲಿ ಲೋಟಸ್ ಫೀಟ್ ಆಫ್ ಗಾಡ್. ಅದು ಬಹಳ ಮುಖ್ಯ. ಅಲ್ಲಿ ಶಿವಾನಂದ ಜ್ಞಾನಾಲಯದಕ್ಕೆ ಹೋದರೆ, ಅಲ್ಲಿ ಶಿವಾನಂದ ಜ್ಞಾನಾಲಯ ಅಂತ ಅದ್ರ ಹೆಸರು. ಶಿವಾನಂದ ಸ್ವಾಮೀಜಿಯವರ ಒಂದು ಫೋಟೋ ಇಟ್ಟು ಅಲ್ಲಿ ಭಕ್ತರು ನಿಮ್ಮ ಹಾಗೆ ಒಬ್ಬರು ಲೇಡಿ, ಅರಸರು ಅಂತ ಅವರು ಲೇಡಿ, ಆಕೆ ಶಿವಾನಂದ ಸ್ವಾಮೀಜಿಯವರ ಬಗ್ಗೆ ಅಷ್ಟು ಆಕೆಗೆ ಮನಸ್ಸು ಬಂದು, ಆಕೆ ಅವಳ ಒಂದು ಭೂಮಿಯನ್ನು ಕೊಟ್ಟು ಅವಳ ಒಂದು ಹಣವನ್ನೆಲ್ಲ ಖರ್ಚು ಮಾಡಿ ಒಳ್ಳೆ ಸುಂದರವಾದ ಆಶ್ರಮ ಮಾಡಿ ಇವತ್ತಿಗೂ ಅಲ್ಲಿ ಅದೆಲ್ಲಿದೆ ಅಂದರೆ ಕೃಷ್ಣಮೂರ್ತಿಪುರಮು, ಜಯನಗರ, ಸರಸ್ವತಿಪುರಮು ಅದರ ಮಧ್ಯೆ ಇದೆ. ಜನ ಹೆಂಗಸರುಗಳು ಸಾಯಂಕಾಲದೊತ್ತು ಗಂಡಸರುಗಳು ಹೋಗಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಬರೋರು. ಇದು ಯಾಕಿದೆ ಅಂದರೆ ಮೊದಲಿಂದದು ಟ್ರೆಡಿಷನಾಗಿ ಬಂದ್ಬಿಟ್ಟಿದೆ ನಮ್ಮ ಆಶ್ರಮಗಳಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ, ಭಾರತೀಯ ಸಂಸ್ಕೃತಿಯಲ್ಲಿ, ಪರಂಪರೆಯಲ್ಲಿ. ಪುರಾಣಕ್ಕೆ ಹೋಗಬೇಕಾದ್ರೆ ಹತ್ತಿ, ಆಮೇಲೆ ಬುಟ್ಟಿ, ಹಾಲಂದು, ಗಿಂಡಿ, ನಾವು ಗಿಂಡಿ ಅಂತೀವಿ. ಈಗೆಲ್ಲ ನೀವೆಲ್ಲ ಬರೀ ಗಿಂಡಿ ಗೊತ್ತಿಲ್ಲ ನಿಮಗೆ. ಗಿಂಡಿ ಅಂತೀವಿ ನಾವು. ಇಷ್ಟು ಗಿಂಡಿ, ಅದರೊಳಗಡೆ ಹಾಲು ಹಾಕ್ಕೊಂಡು ಹೋಗ್ಬಿಟ್ಟು ಬರೋದ್ರಲ್ಲಿ 500 ಬತ್ತಿ ರೆಡಿ. ನಾವು ಬತ್ತಿ ಇಡ್ತೀವಿ, ದೇವ್ರಿಗಲ್ಲ, ಉಳಿದೋದು ನೀವು ಇಟ್ಕೊಳ್ಳಿ. ಸೊ ಆ ಒಂದು ಪರಂಪರೆ ಇತ್ತು. ಎಷ್ಟು ಸಂತೋಷವಾಗಿದ್ರಪ್ಪ ಆಗ ಅವರೆಲ್ಲ. ನಾವು ನೋಡ್ತಿದ್ವಲ್ಲ, ಯಾರೂ ನೆಗೆಟಿವ್ ಅಪ್ರೋಚೇ ಇರ್ತಿರ್ಲಿಲ್ಲ, ಎಲ್ಲ ಪಾಸಿಟಿವ್ನೆಸ್ ಇರ್ತಿತ್ತು ಅವ್ರ ಫೇಸಲ್ಲೆಲ್ಲ. ನಗನಾಗ್ತಾ ಸಂತೋಷ ಇರೋದು. ಯಾಕ್ರಿ ಇಷ್ಟು ಸಪ್ಪಗಿದ್ದೀರಾ ನೀವು, ಹೆಂಗಿರ್ಬೇಕ್ರಿ ನೀವು? ಅಯ್ಯೋ ಬಿಡಿ ಸ್ವಾಮೀಜಿ, ಯಾರಿಗೆ ಹೇಳೋಣ ನಮ್ಮ ಕಷ್ಟ. ಏನು ಹೇಳೋಣ ಸ್ವಾಮೀಜಿ? ಅಯ್ಯೋ ಹೋಗ್ಲಿ ಬಿಡಿ, ನಿಮ್ಗೆ ಹೇಳುವಂಥದ್ದಲ್ಲ, ಇರಲಿ ಹೇಳ್ರಿ, ಪರವಾಗಿಲ್ಲ, ಏನಿಲ್ಲ ಸ್ವಾಮೀಜಿ. ಇನ್ನೋವಾ ಇತ್ತು, BMW ತಗೋಬೇಕು ಅಂತ ಇತ್ತು. ಅದಕ್ಕೆ ಇವನು ಏನೋ ಪುರಂದರದಾಸರು, ಕನಕದಾಸರು ದೇವ್ರ ದರ್ಶನ ಆಗಲಿಲ್ಲ ಅಂತ ನೋವು ಮಾಡ್ಕೋತಿರಲ್ಲ, ಹಂಗೆ ಇವರು. ನಾನು ಹೇಳಿದೆ ತಗೋ ಅಂತ, ಏನು ನಿಮ್ಗೆ ಅದು ಪ್ರಾಬ್ಲಮ್ ಅಂತ ಅಂದರೆ ಅದು ಬರೋವರೆಗೆ ಅವನು ನೋಡ್ಲಿಕ್ಕಾಗಲ್ಲ ಅವ್ರ ಫ್ಯಾಮಿಲಿನ. ಇಲ್ಲಿಗೆ ಬಂದು ನಿಂತುಬಿಟ್ಟಿದ್ದೀವಿ ನಾವು. ನೀ BMW ಆದರೂ ತಗೋ, ರೋಲ್ಸ್ ರಾಯ್ ತಗೋ, ಏನಾದರೂ ತಗೋ, ರಸ್ತಲ್ಲೇ ಹೋಗ್ಬೇಕಲ್ಲ. ಅದು ಡೆಸ್ಟಿನೇಷನ್ ಒಂದೇ ತಾನೇ, ಎಲ್ಲೂ ಬೇರೆ ಏನೂ ಕರ್ಕೊಂಡು ಹೋಗಲ್ಲ. ಅದನ್ನು ಸೈಡಿಂದ ಕರ್ಕೊಂಡು ಹೋಗುತ್ತಾ ಇಲ್ಲ, ಅದೇ ರೋಡಲ್ಲೇ ಹೋಗಬೇಕು. ಕಾಮನ್ ಸೆನ್ಸ್ ತಗೋಬೇಕು. ಏನು ಮಾಡಲಿಕ್ಕೆ ಆಗಲ್ಲ, ನಾವು ಕಷ್ಟ ಬೀಳಕ್ಕೆ ಹೋಗಲ್ಲ. ಸೊ ವಿ ವಿಲ್ ಟೇಕ್ ಆಲ್ ದಿಸ್ ಥಿಂಗ್ಸ್ ಈಸಿ, ಇಟ್ ಶುಡ್ ಕಮ್ ವೆರಿ ಈಸಿಲಿ ಅಂತ. ಈಗ ಹುಡುಗರಿಗೆಲ್ಲ ಕೇಳಿದ್ರೆ ಅಂಬಾನಿ ಅಂತಾರೆ, ಮಾತತ್ರ ಅಂಬಾನಿ, ಮುಖೇಶು, ಅನಿಲ್ಲು, ಬರೀ ಇದೇ ಥರ ಹೇಳ್ತಾರೆ. ಅರೆ ಅವ್ರ ತಂದೆ ಎಷ್ಟು ಕಷ್ಟಪಟ್ಟರು ಗೊತ್ತಾ ನಿಮಗೆ? ಇವಾಗ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ತಿದ್ದ ಅವರು, ಪೆಟ್ರೋಲ್ ಹಾಕ್ತಿದ್ದು ಪೆಟ್ರೋಲ್ ಬಂಕ್ ಹುಡುಗ. ಅದಾದಮೇಲೆ ಏನೋ ಮಾಡಿ ಆಲ್ ರೈಟ್ ಅಂತ ಹೇಳಿ ಹಳೆ ಬಟ್ಟೆ ಮಾರ್ತಿದ್ದ. ಈ ವಾಸ್ ಸೆಲ್ಲಿಂಗ್ ದಿ ಸೆಕೆಂಡ್ ಹ್ಯಾಂಡ್ ಕ್ಲಾತ್ಸ್. ಅದೆಲ್ಲ ನಮ್ಮ ಹುಡುಗರಿಗೆ ಬೇಕಾಗಿಲ್ಲ. ನಮ್ಮ ಹುಡುಗರಿಗೆ ಈಗ ಏನು ಬೇಕಂದ್ರೆ ಆಂಟಿಲಾ ಬೇಕು. ಅರೆ ಆಂಟಿಲಾ 28 ಕೋಟಿದ ಮನೆ ಕಟ್ಕೊಂಡಿದ್ದಾನೆ, ಅದು ಕಟ್ಟಕ್ಕೆ ಅವ್ನು ಎಷ್ಟು ಕಷ್ಟಪಟ್ಟಿದ್ದಾನೆ ನಾವು ನೋಡೋಕೆ ಹೋಗಲ್ಲ.
ನೋಡ್ತಿರ್ತಾರೆ ಹುಡುಗರು, ಏನಾರು ಮಾತಾಡ್ಸೋಕೆ ಹೋಗ್ರಿ. ಯಾಕೆ ಟಿ ವಿ ಎಸ್ ಕೊಡಿಸ್ತಾರತ್ತೆ ನಮ್ಮಪ್ಪ, ಟಿ ವಿ ಎಸ್ ಅಂತ. ಏನು ಸ್ವಾಮೀಜಿ ಟಿ ವಿ ಎಸ್? ಇವನ್ಗೇನು ಕೊಡಿಸ್ಬೇಕು? ಡುಗು 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 ಅಂತ ಹೋಗೋದು. ನಾವು ಮಕ್ಕಳೆಲ್ಲ ಪಿಶಾಚಿ ಹೋಗ್ತಾ ಇದೆ ಯಾವುದೋ ಅನ್ಕೋಬೇಕಾದ್ರೆ ದವ ದವ ಶಾಂತಿಯಾಗಿರೋ ಕಡೆ ಇವನು ಹೋಗೋದು. ವಾಕಿಂಗ್ ಬರಬೇಕಲ್ಲ ನೀವು. ವಾಕಿಂಗ್ ಯಾಕೆ ಮಾಡ್ಬೇಕು ನೀವು? ಆರೋಗ್ಯ ಚೆನ್ನಾಗಿಟ್ಕೊಳ್ಳೋಕ್ಕೆ. ಸೊ ಮನೆಯಲ್ಲೇ ನಡ್ಕೊಂಬ. ಇಲ್ಲ, ಎಲ್ಲರೂ ತೋರಿಸ್ಬೇಕಲ್ಲ. ಅದನ್ನು ತಂದು ಇಲ್ಲಿ ಇಟ್ಬಿಟ್ಟು ವಾಕ್ ಮಾಡಿಬಿಟ್ಟು ಮತ್ತೆ ಅದರಲ್ಲಿ ಹೋಗ್ಬೇಕು. ಇದು ನೀವು ನಗ್ತಿದ್ದೀರಾ, ನಾವು ದಿವಸ ನೋಡಿ ಆಶ್ಚರ್ಯಪಡ್ತು. ಅಲ್ಲಯ್ಯ, ಇಲ್ಲೇ ಮನೆ, ಇಲ್ಲಿ ಈ ಫೀಲ್ಡ್ ಮೇಲೆ ಮನೆ, 2 ಸೆಕೆಂಡ್ ಹಂಗೆ ನಡ್ಕೊಂಬರ್ಬಹುದು. ಇಲ್ಲ, ಹೆಂಗೆ ತಗೊಂಡಿದ್ದೀನಲ್ವಾ. ಎಲ್ಲ ಮಕ್ಕಳುಗಳು, ವಯಸ್ಸಾದವರು ಎಲ್ಲರಿಗೂ ಎಬ್ಬಿಸ್ಕೊಂಡು ಡುಗು 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 ಅಂತ ಬಂದು ದೊಡ್ಡ ಸಾಧನೆ. ನಾನು ನೋಡ್ತೀನಿ ಅವ್ರನ್ನ. ಅವ್ನು ನಡ್ಕೊಂಬಂದ್ರೆ ಇನ್ನೂ ಸಣ್ಣ ಆಗ್ತಾನೆ, ಬಟ್ ಅವ್ನು ಅದ್ರ ಮೇಲೆ ಬಂದು ದಪ್ಪ ಆಗ್ತಾನೇ ಇದೆ ಅವನು. ಅವ್ನಿಗೆ ಹೇಳಕ್ಕೆ ಹೋಗ್ಬೇಡಿ ನೀವು, ನಿಮ್ಗೆ ಹೇಳ. ಅದ್ರ ಬದಲು ಮನೆಯಲ್ಲೇ ನಡ್ಕೊಂಬಂದ್ರೆ ಎಕ್ಸ್ಟ್ರಾ ವಾಕಿಂಗು, ಆ ಪರಿಸರಕ್ಕೆ ಶಬ್ದ ಮಾಲಿನ್ಯ ಇಲ್ಲ. ಹೇಳಮ್ಮ, ಹೇಳಿ ತಾಯಿ, ಶಬ್ದ ಮಾಲಿನ್ಯ ಇಲ್ಲ. ಇದಕ್ಕೆಲ್ಲ ಯಾವ ಲೆಕ್ಕದಲ್ಲಿದ್ದೀವಿ ನಾವು? ನೆನ್ನೆ ನೀವು ಯಾರೂ ಬಂದಿರಲಿಲ್ಲ, ಕೆಲವ್ರಿಗೆ ಮಾತ್ರ ಗೊತ್ತಿದೆ. ದುಡ್ಡು ಕೊಡ್ತೀವಿ ನಾವು ಅಲ್ಲೋಗ್ಬಿಟ್ಟು ಜಿಮ್ಮಲ್ಲಿ. ಏನೋ ಎಷ್ಟು ಕೊಡ್ತೀವಿ? 500 5000 ರುಪೀಸ್ ಜಮ್ ಮೆಂಬರು. ಜಿಮ್ಮು ಜಮ್ ಅಂತೀವಿ ನಾವು. ನಮ್ಗೆ ಅದು ಗೊತ್ತಿಲ್ಲ ನಮಗೆ. ಜಿಮ್ಮು ನೋಡಿದ್ರ, ದುಡ್ಡು ಕೊಟ್ಟಿರೋರು ಗೊತ್ತದು ಜಿಮ್ಗೆ ಎಷ್ಟು ಕೊಡ್ಬೇಕಂತ. ಸೊ ಆ ಜಿಮ್ಗೆ ದುಡ್ಡು ಕೊಟ್ಬಿಟ್ಟು ಮಾಡಿಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಭಾರ ಎತ್ತುತ್ತಾರೆ. ಅದೇ ಮನೇಲಿ ಎತ್ತು ಪಾತ್ರೆಡ, ಮನೇಲಿ ಸಹಾಯ ಮಾಡೋ. ಹಿಂದೆ ಇಡ್ಲಿ ಮಾಡ್ತಿದ್ರೆ ಆ ತಾಯಿನೇ ಎತ್ತಿ ಕೆಳಗಿಳಿಸೋರು ಇಡ್ಲಿ ಪಾತ್ರೆನ. ಅಷ್ಟು ದೊಡ್ಡ ಪಾತ್ರೆ ಇಳಿಸೋಳು. ಇವ್ರು ಹೋಗಿ ಸಹಾಯ ಮಾಡೋರು, ಅದೇ ಮಾಡೋರು, ಇದು ಮಾಡೋ. ಆಮೇಲೆ ಆಡಿಸೋರು. ಅದು ಅಲ್ಲಿ ಇಲ್ಲಿದೆ, ನಾನು ಅಡ್ರೆಸ್ ಕೊಡ್ತೀನಿ. ಮ್ಯೂಸಿಯಮಲ್ಲಿದೆ, ಒಳಕಲ್ಲು ಅಂತ ಹೇಳ್ತಾರೆ. ಈಗ ಒಳಗಡೆ ಅದು ಈಗ ನಿಮ್ಗೆ ಗೊತ್ತಿಲ್ಲಲ್ಲ. ಕಲ್ಲು ಬೀಸೋದು ನಾವು ಒಳಕಲ್ಲು ಅಂತೀವಿ. ಯಾವ ಕಲ್ಲು? ಇಳ್ಕಲ್ಲು, ಒಳಕಲ್ಲು, ಯಾವ ಕಲ್ಲು ಇದ್ದಾರೆ. ಈಗ ಅದು ನೋಡೋಕ್ಕೆ ಸಿಗೋದಿಲ್ಲ ಹುಡುಗರಿಗೆ. ಅದೇ ಹಿಂಗೆ ತಿರ್ಗಿಸೋದು. ಈಗ ಸ್ವಿಚ್ಗಳು, ಚಟ್ನಿನ ಒಂದು ಸ್ವಿಚ್ಚು, ಹುಳಿಗೆ ಇನ್ನೊಂದು ಸ್ವಿಚ್ಚು, ಬರೀ ಸ್ವಿಚ್ಗಳಲ್ಲೇ ಆಗಿಬಿಟ್ರು ಎಲ್ಲರೂ. ಹಿಂದೆ ಎಷ್ಟು ಚೆನ್ನಾಗಿ ಅವರು ಆಡಿಸ್ತಾ ಇದ್ರು. ಆಡಿಸೋದು ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತಿತ್ತು ಎಂಥದ್ದು ಕುಸುಬಲಕ್ಕಿ, ಉದ್ದಿನಬೇಳೆ ಇವೆಲ್ಲ ಹಾಕಿ ಎಷ್ಟೆಷ್ಟು ಆಡಿಸ್ಬೇಕು ಅಂತ ಗೊತ್ತಾಗೋದು. ಅದನ್ನು ಅಷ್ಟೇ ಆಡಿಸೋರು. ಯಾಕೆ ಇದು ಸ್ವಲ್ಪ ಇಷ್ಟಿದೆ? ಇಲ್ಲ, ಇದು ಇಷ್ಟೇ ಇರಬೇಕು ಅನ್ನೋರು. ಸ್ವಲ್ಪ ತರಿಯಾಗಿರಬೇಕು ಇಡ್ಲಿಗೆ, ನುಣ್ಣಗಿದು ದೋಸೆಗೆ. ಇಲ್ಲ ತಿಳ್ಕೊಂಡಿರೋರು. ಈಗೇನು ಸ್ವಿಚ್ಗಳು. ಕರೆಂಟ್ ಇಲ್ಲ ಅಂದರೆ ಅಷ್ಟೇ ಇದು ಅಂಗಡಿ ದರ್ಶನಿಗೆ ಹೋಗ್ಬಿಟ್ಟು ದರ್ಶನ ಮಾಡಿ ತಿನ್ಕೊಂಬರೋದು. ಅವ್ನು 7 ದಿವಸದ್ದೋ 15 ದಿವಸದ್ದೋ ಇಟ್ಟಿರ್ತಾನೆ ಫ್ರಿಜ್ಜಲ್ಲಿ. ಏನು ರುಚಿ ಗೊತ್ತಾ? ಆ ದರ್ಶನಿಗೆ ಹೋಗ್ಬಿಡ್ರಿ, ಏನು ನಿಮಗೆ ಹೊಟ್ಟೆ ತುಂಬಿಡುತ್ತೆ ಅಂತ. ಹೊಟ್ಟೆ ಇದ್ದಿರ್ತಾನೆ ತುಂಬಕ್ಕೆ, ಅದಾಗಲೇ ಎಲ್ಲ ರೀತಿದು ತೊಂದರೆ ಆಗಿರುತ್ತೆ. ಅದಕ್ಕೆ ಆಸಿಡ್ ಎಲ್ಲ ಹಾಕಿ ಎಲ್ಲ ಮಾಡಿರ್ತಾರೆ. ನೋಡಿ ಹಿಂದೆ ಹೇಗಿತ್ತು ಹಿಂದೆದು. ಸೊ ನಮಗೇನು ಬೇಕು? ಶಾರ್ಟ್ ಕಟ್ ಬೇಕು. ಜಗದಾತ್ಮಾನಂದ ಸ್ವಾಮೀಜಿ ಹೇಳೋರು, ಇಫ್ ಯು ಟೇಕ್ ಎ ಶಾರ್ಟ್ ಕಟ್ ಇಟ್ ವಿಲ್ ಕಟ್ ಯು ಶಾರ್ಟ್ ಅನ್ನೋರು. ಹಾಗಾಗಬಾರ್ದು ಅಂತ ಹೇಳಿ ಗುರುಪೂರ್ಣಿಮೆಗೆ ರೆಡಿ ಮಾಡಿಸ್ತಾ ಇದ್ದೀನಿ. ಇದನ್ನು ಹಾಡಿ ಗುರುವೇ ತೊಳೆಯನ್ನ ಮನಸ್ಸಿನ ಕೊಳಕ, ಗುರುವೇ ತೊಳೆಯನ್ನ ಮನಸ್ಸಿನ ಕೊಳಕ, ಗುರುವೇ ತೊಳೆಯನ್ನ ಮನಸ್ಸಿನ ಕೊಳಕ, ಗುರುವೇ ತೊಳೆಯನ್ನ ಮನಸ್ಸಿನ ಕೊಳಕ, ಕಳೆದುಕೊಂಡದ್ದನ್ನ
ಪಡಕೊಳ್ಳೋ ತನಕ ಪಡಕೊಳ್ಳೋ ತನಕ ಕಳೆದುಕೊಂಡದ್ದನ್ನ ಪಡಕೊಳ್ಳೋ ತನಕ ಪಡಕೊಳ್ಳೋ ತನಕ ಗುರುವೇ ತೊಳೆಯನ್ನ ಮನಸ್ಸಿನ ಕೊಳಕ ಗುರು ಗುರುವೇ ತೊಳೆಯನ್ನ ಮನಸ್ಸಿನ ಕೊಳಕ ಗುರುವೇ ತೊಳೆಯನ್ನ ಮನಸ್ಸಿನ ಕೊಳಕ ಕಳೆದುಕೊಂಡದ್ದನ್ನ ಪಡಕೊಳ್ಳೋ ತನಕ ಪಡಕೊಳ್ಳೋ ತನಕ ಏನ್ ಕಳೆದುಕೊಂಡಿರೋದು? ಗಾಡ್ರೇಜ್ ಬೀಗ, ರಸೀದಿ, FD ರಸೀದಿ ಅಲ್ಲ. ನಾವು ಅದನ್ನು ಕ್ಲಾರಿಫೈ ಮಾಡ್ಕೋಬೇಕು. ಏನ ಕಳ್ಕೊಂಡಿದ್ವಿ ನಮ್ಗೆ ಗೊತ್ತಾದರೆ ಪ್ರಾರ್ಥನೆ ಮಾಡ್ಕೋಬೋದು ಅಲ್ವೇನಮ್ಮ? ನೀವೇ ಹೇಳಿ, ಏನು ಕಳ್ಕೊಂಡಿದ್ದೀವಿ ನಾವು? ಮನಃಶಾಂತಿ, ಜ್ಞಾನ, ಆಮೇಲೆ ಆತ್ಮಶಕ್ತಿ, ಅಂತರಾತ್ಮಶಕ್ತಿ, ಇದೆಲ್ಲ ಆತ್ಮಶ್ರದ್ಧೆ. ಪದಗಳು ಎಷ್ಟು ಬೇಕೋ ಅಷ್ಟು ಕೊಡ್ತಾ ಹೋಗ್ತೀನಿ ನೋಡಿ. ಆತ್ಮಜ್ಞಾನ, ಆತ್ಮಜ್ಯೋತಿ, ಇದು ಕಳ್ಕೊಂಡಿದ್ದೀವಿ. ಇಲ್ಲ ರೀ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಸಿಕ್ಕಾಪಟ್ಟೆ ಇದೆ, ಆದಷ್ಟು ರಸೀಟು ತಂದಿಟ್ಕೊಂಡ್ಬಿಟ್ರೆ ನಂಗೆ ಜ್ಞಾನ ಬರುತ್ತೆ ಅಂದರೆ ಬ್ಯಾಂಕ್ನಲ್ಲಿ ಇರೋರಿಗೆಲ್ಲರೂ ಬರಬೇಕು. ಯಾಕಂದರೆ ಎಷ್ಟೊಂದು ನೋಡ್ತಾರೋ ಅದಲ್ಲ. ಅದನ್ನು ನಾನು ಕ್ಲಾರಿಫೈ ಮಾಡಿದೆ. ಕಳೆದುಕೊಂಡದ್ದನ್ನು ಏನನ್ನ ಕಳ್ಕೊಂಡಿದ್ದೀನಿ ಅಂತ ನಮಗೆ ಗೊತ್ತಾಗ್ಬಿಟ್ರೆ ಹುಡುಕೋದು ಸುಲಭ. ಕ್ಯಾಚ್ ಮೈ ಪಾಯಿಂಟ್. ಏನು ಕಳ್ಕೊಂಡಿದ್ದೀನಿ ಅಂತ ಗೊತ್ತಿಲ್ಲದೆ ಹುಡುಕ್ತಿದ್ರೆ ಏನು ಹುಡುಕ್ತಾ? ಅದೇ ಸ್ವಾಮೀಜಿ ಹುಡುಕು ಅಂದ್ರು ಅಲ್ಲ, ಏನು ಸುಮ್ಮನೆ ಹುಡುಕು ಅಂದ್ರು ಸಿಕ್ಕಿದ್ರೆ ಏನಪ್ಪ? ಎ ಪರ್ಸನ್ ಸರ್ಚಿಂಗ್ ಬ್ಲ್ಯಾಕ್ ಕೋಟ್ ಇನ್ ಎ ಡಾರ್ಕ್ ರೂಮ್ ವಿತೌಟ್ ಲೈಟ್. ಡಾರ್ಕ್ ರೂಮ್ ಏನು ಹಂಗಾಗ್ಬಿಟ್ಟಿದೆ ನಮ್ಮ ಅವಸ್ಥೆ. ಏನು ಕಳ್ಕೊಂಡಿದ್ದೀನಿ ನಿಮ್ಗೆ ಗೊತ್ತಾಗ್ಬಿಟ್ರೆ ಹುಡುಕತ್ ಸುಲಭ ಅಲ್ವಾ? ಅಲ್ವಾ? ಸಿಕ್ತು 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 ಏನು ಸಿಕ್ತು ನಮಗೆ. ಅದು ಸಿಗೋದಿಲ್ಲ. ಏನು ಕಳ್ಕೊಂಡಿದ್ದಕ್ಕೆ ಈ ಹಾಡು. ಭಕ್ತಿಯ ಜಲದಲ್ಲಿ ಮಾಡುವೆ ಜಳಕ ಜಳಕ ಜಳಕ, ಮಾಡುವೆ ಜಳಕ ಭಕ್ತಿಯ ಜಲದಲ್ಲಿ ಮಾಡುವೆ ಜಳಕ ಜಳಕ ಜಳಕ, ನಾನದರಿಂದಲೇ ಹೊಂದುವೆ ಪುಳಕ ಪುಳಕ ಪುಳಕ. ಗುರುವೇ ತೊಳೆಯನ್ನ ಮನಸ್ಸಿನ ಕೊಳಕ. ಗುರುವೇ ತೊಳೆಯನ್ನ ಮನಸ್ಸಿನ ಕೊಳಕ. ಹೇಳಿ, ಗುರುವೇ ತೊಳೆಯನ್ನ ಮನಸ್ಸಿನ ಕೊಳಕ. ಭಕ್ತಿಯಿಂದನ್ನ ಪಡಕೊಳ್ಳೋ ಕಳೆದುಕೊಂಡದ್ದನ್ನ ಪಡಕೊಳ್ಳೋ ತನಕ. ಗುರುವೇ ತೊಳೆಯನ್ನ ಮನಸ್ಸಿನ ಕೊಳಕ. ಗುರುವೇ ತೊಳೆಯನ್ನ ಮನಸ್ಸಿನ ಕೊಳಕ. ಭಕ್ತಿಯ ಜಲದಲ್ಲಿ ಮಾಡುವೆ ಜಳಕ ಜಳಕ ಜಳಕ. ಭಕ್ತಿಯ ಜಲದಲ್ಲಿ ಮಾಡುವೆ ಜಳಕ ಜಳಕ ಜಳಕ, ನಾನದರಿಂದಲೇ ಹೊಂದುವೆ ಪುಳಕ ಪುಳಕ ಪುಳಕ. ಗುರುವೇ
ಗುರುವೇ ನಾಲ್ಕನೇ ಪುಟ ಭಕ್ತಿ ಸುಧಾ. ಗುರುವೇ ತಾಯಿ ಗುರುವೇ ತಂದೆ ಗುರುವೇ ದೈವ ದಾತಾರ ಗುರುವೇ ತಂದೆ ಗುರುವೇ ದೈವ ದಾತಾರ ಗುರುವೇ ತಾಯಿ ಗುರುವೇ ತಂದೆ ಗುರುವೇ ದೈವ ದಾತಾರ ಗುರುವೇ ತಂದೆ ಗುರುವೇ ದೈವ ದಾತಾರ ಗುರುವೇ ಬಂಧು ದಯಾ ಸಿಂಧು ಗುರುವೇ ಬಂಧು ದಯಾ ಸಿಂಧು ಬಂಧು ದಯಾ ಸಿಂಧು ಗುರುವೇ ಕೃಪೆಯ ಸಾಕಾರ ಕೃಪೆಯ ಸಾಕಾರ ಗುರುವೇ ಕೃಪೆಯ ಸಾಕಾರ ಗುರುವೇ ಕೃಪೆಯ ಸಾಕಾರ ಗುರುವೇ ಬ್ರಹ್ಮ ಗುರುವೇ ವಿಷ್ಣು ಗುರುವೇ ವರ ಮಹೇಶ್ವರ ಗುರುವೇ ವರ ಮಹೇಶ್ವರ ಗುರುವೇ ಬ್ರಹ್ಮ ಗುರುವೇ ವಿಷ್ಣು ಗುರುವೇ ವರ ಮಹೇಶ್ವರ ಗುರುವೇ ಗುರುವೇ ವರ ಮಹೇಶ್ವರ ಗುರು ಪರತರ ಪರ ಬ್ರಹ್ಮ ಪರತರ ಪರ ಬ್ರಹ್ಮ ಗುರು ಪರತರ ಪರ ಬ್ರಹ್ಮ ಪರತರ ಪರ ಬ್ರಹ್ಮ ಗುರುವೇ ಸಕಲ ಆಧಾರ ಗುರುವೇ ಸಕಲ ಆಧಾರ ಗುರುವೇ ಸಕಲ ಆಧಾರ ಗುರುವೇ ಸಕಲ ಆಧಾರ ತಾಮವ ಕಳೆದು ಬೆಳಕ ತಂದ ದೀನಬಂಧು ಗುರುವರ ಬೆಳಕ ತಂದ ದೀನಬಂಧು ಗುರುವರ ತಾಮವ ಕಳೆದು ಬೆಳಕ ತಂದ ದೀನಬಂಧು ಗುರುವರ
ಸರಿದ ಧೀರ ಬಂಧ ಸರಿದ ಧೀರ ಕರ್ಮ ಬಂಧ ಸರಿದ ಧೀರ ಬಂಧ ಸರಿದ ಧೀರ ನಿನಗಿದು ನಮಸ್ಕಾರ ನಿನಗಿದು ನಮಸ್ಕಾರ ನಿನಗಿದು ನಮಸ್ಕಾರ ನಿನಗಿದು ನಮಸ್ಕಾರ ನಿನಗಿದು ನಮಸ್ಕಾರ ನಿನಗಿದು ನಮಸ್ಕಾರ. ಸ್ವಾಮಿ ಪುರುಷೋತ್ತಮಾನಂದಜಿಯವರ ಜನ್ಮದಿನ ನಿನ್ನೆ ಜೂನ್ 14ನೇ ತಾರೀಕು. ಸಾಮಾನ್ಯವಾಗಿ ಯಾರು ಅವರಿಗೆ ಬಹಳ ನಿಕಟವಾಗಿದ್ದಾರೋ ಅವರು ಆ ಜನ್ಮೋತ್ಸವವನ್ನು ಆಚರಿಸ್ತಾರೆ. ರಾಮಕೃಷ್ಣ ಮಠದ ಸಂಪ್ರದಾಯದಲ್ಲಿ ಗುರು ಮಹಾರಾಜರು, ಸ್ವಾಮೀಜಿ, ಶ್ರೀರಾಮಕೃಷ್ಣ ಪರಮಹಂಸರ ಶಾರದಾದೇವಿಯವರು 16 ಜನ ಶಿಷ್ಯರನ್ನ ಬಿಟ್ಟರೆ ಬೇರೆ ನಾವು ಮಾಡೋದಿಲ್ಲ. ಕೆಲವೊಮ್ಮೆ ಬಹಳ ನಿಕಟವಾಗಿ ತಮ್ಮದೇ ಆದ ರೀತಿಯಲ್ಲಿ ಅಂತ ಏನು ಹೇಳ್ತಾರೆ, ಪ್ರೈವೇಟಾಗಿ ಅವರ ಮನಸ್ಸಿನಲ್ಲಿರುವಂಥ ಭಕ್ತಿನ ಸ್ವಾಮೀಜಿಯವರಿಗೆ ಸಮರ್ಪಿಸ್ಬಿಡ್ತಾರೆ. ಇದೇ ಸಂದರ್ಭ ಬಂದಿರೋದ್ರಿಂದ ಇವತ್ತು ನಾನು ಸ್ವಾಮೀಜಿಯವರ ಬಗ್ಗೆ ಕೆಲವು ಮಾತುಗಳನ್ನ ಹೇಳ್ತೀನಿ. ನಿರಂಜನಂ ನಿತ್ಯಂ ಅನಂತರೂಪಂ ಭಕ್ತಾನುಕಂಪಾಧೃತ ವಿಗ್ರಹಂ ವೈ ಈಶಾವತಾರಂ ಪರಮೇಶಮೀಡ್ಯಂ ತಂ ರಾಮಕೃಷ್ಣಂ ಶಿರಸಾ ನಮಾಮಿ. ಸ್ವಾಮಿ ಪುರುಷೋತ್ತಮಾನಂದಜಿಯವರಿಗೆ ಹೆಸರು ಕೇಳಿದ ತಕ್ಷಣ ನಮಗೆ ಬರುತ್ತೆ ಅಂದರು ಅಂದರೆ ಹಾಡುಗಳು, ಸಂಗೀತ ಬಹಳ ಸುಶ್ರಾವ್ಯವಾಗಿ ಒಳ್ಳೆ ಒಳ್ಳೆ ರಾಗಗಳನ್ನು ಹಾಕಿ ರಾಮಕೃಷ್ಣ ಪರಮಹಂಸರ, ಶಾರದಾದೇವಿಯ, ಸ್ವಾಮಿ ವಿವೇಕಾನಂದರ ಹಾಡುಗಳನ್ನು ಕನ್ನಡ ನಾಡಿನ ಮನಮನದಲ್ಲಿ ಮನೆ ಮನೆಯಲ್ಲಿ ಬರುವಂತೆ ಮಾಡಿದ ಸನ್ಯಾಸಿ ಸ್ವಾಮಿ ಪುರುಷೋತ್ತಮಾನಂದಜಿ. ಜ್ಞಾಪಕ ಇರಲಿ, ಆಶ್ರಮದ ಹಾಡುಗಳು 3: ಖಂಡನ, ಭವಬಂಧನ, ಅದು ಸ್ವಾಮಿ ವಿವೇಕಾನಂದರು ಬರೆದಿರುವಂಥ ಹಾಡುಗಳು. ಆಮೇಲೆ ಸರ್ವಮಂಗಲ ಹೇಳಿ, ಓಂ ಹೀಮೃತಂ ಹೇಳಿ, ಸರ್ವಮಂಗಲ ಹೇಳಿ ಮುಗಿಸ್ಬಿಡ್ತಾ ಇದ್ರು. ಒಂದೊಂದು ಕಡೆ ಹಾಡು ಬರೋರು ಒಂದೊಂದು ಕೀರ್ತನೆ ಹಾಡಿ ಅಂತ ಹೇಳೋರು ಅಷ್ಟೇ ವಿನಃ ಈಗಿನ ರಾಮಕೃಷ್ಣ ಪರಂಪರೆಯಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಗೀತೆಗಳನ್ನು ಹಾಡೋದು, ಅದರ ಒಂದು ಸಂಪ್ರದಾಯವನ್ನು ಹುಟ್ಟಾಕದವರು ಸ್ವಾಮಿ ಪುರುಷೋತ್ತಮಾನಂದಜಿಯವರು. ಜನ್ಮ ಜನ್ಮಾಂತರದ ಸುಕೃತದ ಫಲದಿಂದ ನಾನು 10 ವರ್ಷ 10-11 ವರ್ಷದವರೆಗೆ ಅವರ ಜೊತೆಯಲ್ಲೇ ಇದ್ದೆ. ಅವರು ಮೇಲುಗಡೆ ರೂಮಲ್ಲಿದ್ದರು, ನಾನು ಕೆಳಗಡೆ ಇದ್ದೆ. ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಜೀವನವನ್ನು ನಾವು ಮುಂದುವರಿಸ್ಕೊಂಡು ಬಂದು, ಮುಖ್ಯವಾಗಿ ನಮ್ಮಂಥವರು ಬಹುಶಃ ರಾಮಕೃಷ್ಣ ಮಠ ಮತ್ತು ಮಿಷನ್ನಿನ ಮೊಟ್ಟ ಮೊದಲ ಬ್ರಹ್ಮಚಾರಿ ಸ್ವಾಮಿ ಪುರುಷೋತ್ತಮಾಂಜಿಯವರ ಜೊತೆ ಕುಳಿತು ಹಾಡುಗಳನ್ನೆಲ್ಲ ಕಲ್ತಿದ್ದು ಬಹುಶಃ ನಾನೇ ಮೊದಲನೇವನು ಅನಿಸುತ್ತೆ. ಅದಕ್ಕಿಂತ ಮುಂಚೆ ಸಾಯಂಕಾಲದ ಪ್ರೇಯರ್ ಅಂದರೆ ಪುರುಷೋತ್ತಮಾಂಜಿ ಅಷ್ಟೆ. ಜ್ವರ ಇರಲಿ, ನೆಗಡಿ ಇರಲಿ, ಹುಷಾರಿಲ್ಲದೆ ಇರಲಿ, ಎಂಥದ್ದಾದ್ರೂ ಇರಲಿ, ಪ್ರೇಯರ್ ಟೈಮಲ್ಲಿ ಪುರುಷೋತ್ತಮಾಂಜಿ ಬಂದ್ಬಿಡೋರು. ನಾನು ನೋಡೇ ಇಲ್ಲ. ಮೈಸೂರು ಆಶ್ರಮದಲ್ಲಿ ಅಫಿಷಿಯಲ್ಲಾಗಿ ನಾನು 1974 ಜಾಯಿನ್ ಆಗಿದ್ದು. ನಾನು 74ನೇ ಇಸ್ವಿಯಿಂದ ನಾನು ಪುರುಷೋತ್ತಮಾಂಜಿ ಬಗ್ಗೆ ನೋಡ್ತಾ ಇದ್ದೆ, ಕೇಳ್ತಾ ಇದ್ದೆ, ಮಧ್ಯೆ ಬೆಂಗಳೂರಿಗೆ ಹೋಗಿ ಬರ್ತಾ ಇದ್ದೆ. ಪ್ರೇಯರ್ ಅಂದರೆ ಪುರುಷೋತ್ತಮಾಂಜಿ ಅಷ್ಟೇ, ಬೇರೆಯವರು ಯಾರೂ ಹಾಡ್ತಿರ್ಲಿಲ್ಲ. 1979-80ರಲ್ಲಿ
ಸ್ವಾಮಿ ಆದಿದೇವಾನಂದಜಿ ಮಹಾರಾಜ್ ನಿಮ್ಮ ಭಗವದ್ಗೀತೆ, ಉಪನಿಷತ್ತುಗಳು, ಬ್ರಹ್ಮಸೂತ್ರ ಏನು ನೋಡ್ತೀರ ಕನ್ನಡದಲ್ಲಿ, ಅದನ್ನು ಸಂಸ್ಕೃತದಿಂದ ಕನ್ನಡದಲ್ಲಿ ಮಾಡಿ ಪ್ರಕಟಣೆ ಮಾಡಿದ ಒಬ್ಬ ಮಹಾನ್ ಸಾಧಕ, ಮಹಾನ್ ಸನ್ಯಾಸಿ ಶ್ರೀಮತ್ ಸ್ವಾಮಿ ಆದಿದೇವಾನಂದಜಿ ಮಹಾರಾಜ್ ಅವರು ಬಹಳ ಸಂಪ್ರದಾಯದ ಕುಟುಂಬದಿಂದ ಬಂದಿದ್ದವರು, ಬಹಳ ಸಂಪ್ರದಾಯದವರು. ಅವರು ವೇದಾಂತಗಳನ್ನೆಲ್ಲ ಅಧ್ಯಯನ ಮಾಡಿ ಕನ್ನಡ ನಾಡಿಗೆ ಪ್ರಪ್ರಥಮ ಬಾರಿಗೆ ಉಪನಿಷತ್ತುಗಳನ್ನು ಸರಳ ಕನ್ನಡದಲ್ಲಿ ನೀಡಿದಂತಹ ಸನ್ಯಾಸಿಗಳವರು. ಅಷ್ಟು ಮಹಾನ್ ವಿದ್ವಾಂಸರು. ಅವರು ಕಲ್ಕತ್ತಾಗೆ ಬಂದಾಗ ನನ್ನ ಬಗ್ಗೆ ಕೇಳ್ತಾ ಇದ್ರು. ಮೈಸೂರಲ್ಲಿ ನಾವಿರುವಾಗ ಕಲ್ಕತ್ತಾಗೆ ಬಂದಾಗ ನಾನು ನೋಡ್ತಾ ಇದ್ರು. ನಾನು ಯಾವ ಸನ್ಯಾಸಿಗಳು ಬಂದ್ರೂ, ವಯಸ್ಸಾದವ್ರು ಬಂದರೆ, ಅದರಲ್ಲಿ ಮುಖ್ಯವಾಗಿ ಅವ್ರಿಗೆ ಸ್ವಲ್ಪ ಪ್ಯಾರಲೈಸಿಸ್, ಸ್ಟ್ರೋಕ್ ಆಗಿತ್ತು. ಅದರಿಂದ ಅವ್ರಿಗೆ ಕರ್ಕೊಂಬರೋದು, ಜೊತೆ ಕರ್ಕೊಂಡೋಗೋದು, ಬ್ಯಾಗ್ ಎಲ್ಲ ಇಡೋದು ಎಲ್ಲ ಇದು ಇಟ್ ಈಸ್ ಮೈ ಪ್ಯಾಷನ್ ಟು ಹೆಲ್ಪ್ ಸಂಬಡಿ, ಅಷ್ಟೇ, ಇನ್ನೇನು ಹೇಳಲ್ಲ ನಾನು. ಅವ್ರನ್ನ ನೋಡ್ತಾ ಇದ್ರಲ್ಲ, ಇವನನ್ನು ಯಾಕೆ ನಾನೇ ಜೊತೆಲಿ ಇಟ್ಕೋಬಾರ್ದು ಅನ್ನೋ ಭಾವನೆ ಬಂತು ಅನಿಸುತ್ತೆ ಅವ್ರಿಗೆ. ಅವ್ರು ಹೋಗಿ ಬೇಲೂರು ಮಠಕ್ಕೆ, ನಮ್ಮ ಹೆಡ್ ಕ್ವಾರ್ಟರ್ಸ್ಗೆ ಹೇಳಿದ್ರು. ನಾನು ಟ್ರೈನಿಂಗ್ ಸೆಂಟರ್ ಮುಗಿದ ತಕ್ಷಣ ಹೆಡ್ ಕ್ವಾರ್ಟರ್ಸಲ್ಲೇ ಇದ್ದೆ 2 ವರ್ಷ. ಟ್ರೈನಿಂಗ್ ಆದ ತಕ್ಷಣ ಇವನನ್ನು, ದೇವಾತ್ಮ ಚೈತನ್ಯ ಆವಾಗ ನನ್ನ ಹೆಸರು, ಇವನನ್ನು ನನಗೆ ಕಳಿಸ್ಕೊಟ್ಬಿಡಿ ಅಂದರು. ಅವರು ಟ್ರಸ್ಟಿಗಳಾಗಿದ್ದರು, ರಾಮಕೃಷ್ಣ ಮಠ ಮತ್ತು ಮಿಷನ್ನಿನ ಟ್ರಸ್ಟಿಗಳು, ಹಿರಿಯ ಸನ್ಯಾಸಿಗಳು ಅವರು. ಅವರು ಕೇಳಿದಾಗ ಯಾರಿಲ್ಲ ಅಂತಾರೆ. ಆಯಿತು, ಕರ್ಕೊಂಡು ಹೋಗಿ ಅಂದರು. ನಾವು ಎಲ್ಲಿ ಬೇಕಾದ್ರೂ ಹೇಳ್ಬೋದು, ಯಾರು ಕೇಳಿದ್ರು ನಾವು ಹೋಗ್ಬೋದು, ಅಥವಾ ನಮ್ಮ ಸೆಂಟ್ರ್ ಮೈಸೂರಿಗೆ ವಾಪಸ್ ಹೋಗ್ಬೋದಾಗಿತ್ತು. ಆದರೆ ಇವರು ಇಲ್ಲ, ನಾನು ಕರ್ಕೋತೀನಿ ಈ ತರುಣನ್ನ, ಈ ಹುಡುಗನ್ನ ಅಂತ ಹೇಳಿದ್ರು. ನಾನು ಜೊತೆಲಿ ಬಂದೆ. ಆವಾಗಿನಿಂದ ಸ್ವಾಮಿ ಪುರುಷೋತ್ತಮಾನಂದಜಿಯವರ ಒಂದು ಸಂಪರ್ಕಕ್ಕೆ ಬಂದೆ. 1-2-3 ಅದು ಇದು ಹಾಡ್ತಿದ್ದೆ. ಮೈಸೂರಲ್ಲಿ ಸ್ವಲ್ಪ ಹಾರ್ಮೋನಿಯಂ ಕಲ್ತಿದ್ದೆ. ಮೈಸೂರು ಆಶ್ರಮದಲ್ಲಿ ಬೇಲೂರು, ಅದು ಬಂಗಾಳಿ ಸನ್ಯಾಸಿಗಳೆಲ್ಲ ತುಂಬ ಬರೋರು, ಮೈಸೂರು ಆಶ್ರಮದಲ್ಲಿರೋರು. ಸೊ ಅವ್ರ ಹತ್ರ ಎಲ್ಲ ಹಾರ್ಮೋನಿಯಂ ಅದು ಇದು ಕಲ್ತ್ಕೊಂಡು ಸ್ವಲ್ಪ ಹಾಡ್ತಿದ್ದೆ. ಪುರುಷೋತ್ತಮ ಅಂದ್ರು ನಾವು ಹಾರ್ಮೋನಿಯಂ, ಅವ್ರ ಹತ್ರ ಹಾಡು ಬರುತ್ತೆ ಅಂತಲೂ ಹೇಳ್ತಿರ್ಲಿಲ್ಲ, ಆದರೆ ಅವ್ರಿಗೆ ಗೊತ್ತಿತ್ತು. ಸೊ ಅವ್ರೇನು ಮಾಡಿದ್ರು, ಈ ಹುಡುಗಂಗೆ ಯಾಕೆ ಟ್ರೈನಿಂಗ್ ಕೊಡಬಾರ್ದು ಅಂತ ಅವ್ರಿಗೆ ಅನ್ನಿಸ್ತೇನೋ, ಶ್ರೀರಾಮಕೃಷ್ಣ ಪರಮಹಂಸರ ಒಂದು ಆದೇಶ ಅನಿಸುತ್ತೆ, ಮಹಾಮಾತೆಯ ಆದೇಶ ಅನಿಸುತ್ತೆ, ಸ್ವಾಮಿ ವಿವೇಕಾನಂದರ ಆದೇಶ ಅನಿಸುತ್ತೆ. ಹೀ ಟುಕ್ ಮೀ ಆ್ಯಂಡ್ ಟ್ರೈನ್ಡ್ ಮೀ ಇನ್ ಆಲ್ ರೆಸ್ಪೆಕ್ಟ್ಸ್. ಇವತ್ತು ನಾನೇನು ನೋಡ್ತೀರಾ, ಅಲ್ಲೇನೋ ಒಂದು ಸ್ವಲ್ಪ ಕಸ ಇದ್ದರೆ, ಇಲ್ಲೇನೋ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೆ, ಇಲ್ಲೇ ಹಾಡುವಾಗ ತೊಂದರೆ ಆದರೆ, ಈಗಿನ 1925 ಅವರು ಯಾರೋ ಅವ್ರ ಜೊತೆ ಇರೋಕ್ಕಾಗ್ತಿರ್ಲಿಲ್ಲ. ಯು ಆರ್ ಸೋ ಪರ್ಫೆಕ್ಟ್ ಅಂದರೆ ನಾನು ಅದ್ರ ಪದಾಗ ಉಪಯೋಗಿಸೋಕ್ಕಾಗಲ್ಲ. ಹಿರಿಯರು ಇಲ್ಲಿ ಕೂತ್ಕೊಂಡಿರುವಂಥ ಅವರ ಬ್ರದರ್ ಗೊತ್ತು, ಸುರೇಶ್ ಬಾಬೂಜಿ ಆಡಿಟರು. ಅವರ ಫ್ಯಾಮಿಲಿ ಎಲ್ಲ ರಾಮಕೃಷ್ಣ ಆಶ್ರಮದ ಭಾಳ ಕ್ಲೋಸಾಗಿ ಅವರು ಕನೆಕ್ಟ್ ಆಗಿದ್ದರು. ಮತ್ತು ಇಲ್ಲಿ ಗೀತಮ್ಮ, ಇವರ ತಂದೆ, ಈ ಕೆಲವರೆಲ್ಲ ಹಿರಿಯರಿಗೆಲ್ಲ ಗೊತ್ತು. ನನಗೊಂದು ದಿವಸ ಕರೆದು, ನಿಂಗೆ ಹಾಡಕ್ಕೆ ಬರುತ್ತಾ ಅಂದರು. ಅಯ್ಯೋ ಬಿಡಿ ಸ್ವಾಮಿ, ನೀವೇನು ನನಗೆ ಕೇಳ್ತೀರ, ನಿಮ್ಮ ಮುಂದೆ, ಅಯ್ಯೋ ರಾಮ, ನಾನು ತಬಲಾ ಗಿಬ್ಲಾ ತಂದು ಇಡ್ತೀನಿ. ತಬಲಾ ಸ್ವಲ್ಪ ಕಲ್ತ್ಕೊಂಡಿದ್ದೆ ನಾನು. ಅವ್ರ ಹೆಸರು ಪಂಡಿತ್ ರಾಮದಾಸ್ ಅಂತ, ತಬಲಾ ಹೇಳ್ಕೊಟ್ಟಿದ್ದವ್ರು ನನಗೆ ಮೈಸೂರಲ್ಲಿ. ಅದಕ್ಕೆ ಸ್ವಾಮಿ ಸುರೇಶಾನಂದರು ಸ್ಪಾನ್ಸರ್. ಆವಾಗ ನಮಗೆ ದುಡ್ಡು ಗಿಡ್ಡು ಇರಲ್ವಲ್ಲ. ಸ್ವಾಮೀಜಿ, ಏನು ಸ್ವಾಮೀಜಿ, ನಂಗೆ ತಬಲಾ ಕಲಿಬೇಕು. ಸರಿ ಬಿಡು, ನಾನು ಪೇ ಮಾಡ್ತೀನಿ ಮೇಷ್ಟ್ರಿಗೆ. ಹಾಗೆ ಎಲ್ಲರೂ ಅವ್ರ ಹತ್ರ ಇವ್ರ ಹತ್ರ ಭಿಕ್ಷೆ ಬೇಡಿ ಕಲ್ತ್ಕೊಂಡಿದ್ದು. ತಬಲಾ ನುಡಿಸ್ತೀನಿ ಸ್ವಾಮೀಜಿ, ಸ್ವಲ್ಪ ಹಾಡು ಬರುತ್ತೆ, ಬಟ್ ನಿಮ್ಮ ಮುಂದೆ ಹಾಡೋಷ್ಟು ಶಕ್ತಿ ಇಲ್ಲ ನನಗೆ. ನಾವು ಅದನ್ನು ಹೇಳ್ಬೇಡ. ನಿನ್ನ ಫ್ಯಾಮಿಲಿನೇ ರಾಮಕೃಷ್ಣ ಆಶ್ರಮ ಶಾರದಾ ಮಠದಲ್ಲಿದೆ, ನನಗೆ ಗೊತ್ತು. ಯತೀಶ್ವರಾನಂದಜಿಯವರ ಶಿಷ್ಯರು ನಿಮ್ಮ ಮನೆಯಲ್ಲಿರೋ, ನಿಮ್ಮ ಕುಟುಂಬದವರು, ನಮಗೆ ಗೊತ್ತದು, ಏನು ಚಿಂತೆ ಮಾಡಬೇಡ ಅಂಥೇಳಿ ಧೈರ್ಯ ಹೇಳಿ ಮುಂದೆ ಬರುವಂತೆ ಮಾಡಿದಂಥ ಮಹಾತ್ಮರು ಸ್ವಾಮಿ ಪುರುಷೋತ್ತಮಾನಂದರು. ಯಾಕೆಂದರೆ ಜೀವನದಲ್ಲಿ ಮತ್ತೊಬ್ಬರನ್ನ ಮುಂದಕ್ಕೆ ಬಿಡೋದಕ್ಕೆ ಭಾಳ ಕಷ್ಟ. ನಾನು ನೋಡಿದ್ದೀನಿ. ರೇರೆಸ್ಟ್ ಆಫ್ ದ ರೇರ್ ಪುರುಷೋತ್ತಮಾನ್ಜಿಯವರ ಕ್ವಾಲಿಟಿ. ಸಾಪಾಸ ಬರ್ತಾ ಜನ ಹಾಡ್ತಾ ಇದ್ದೆ ಅದು ಇದು ಅಂತ ಹೇಳಿ ಒಂದು ದಿವಸ ಹಾಡು ಅಂದರು. ಶಕ್ತಿ ಸಮುದ್ರ ಹಾಡಿದೆ, ಶಿವರಂಜನಿ ರಾಗದಲ್ಲಿ ಶಕ್ತಿ ಸಮುದ್ರ. ಎಷ್ಟು ಚೆನ್ನಾಗಿ ಹೊಡ್ತೇನೆ ಈ ರಾಗದಲ್ಲಿ ಅಂದರು.
ನಂಗೆ ಗೊತ್ತು ನನಗೂ ಹಿಂಗೆ ಹಾಡಿದೆ ಅಂತ, ಬಟ್ ಅವ್ರು ಅಪ್ರಿಷಿಯೇಟ್ ಮಾಡಿದ್ರು ಬಿಡಿ. ನಿಂಗೆ ಹೇಳ್ಕೊಡ್ತೀನಿ ಅಂತ ಒಂದೊಂದೇ ಹಾಡು ಕೂತ್ಕೊಂಡು ಮಧ್ಯಾಹ್ನದ ಹೊತ್ತು ಹೇಳ್ಕೊಡು. ನಮ್ಗೆ ರಾಮಕೃಷ್ಣ ಆಶ್ರಮದಲ್ಲಿ ವಿಪರೀತ ಕೆಲಸ. ಬೆಳಗ್ಗೆ 4:15 ಎದ್ದರೆ ರಾತ್ರಿ 10:00 ನಾವು ಮಲಗಬೇಕಾಗಿತ್ತು. 10:30, 11 ಗಂಟೆ ಅಷ್ಟು ವರ್ಕ್. ನೀವು ಹೇಳ್ತೀರ ನಮ್ಮ ಕೆಲಸ ಇದೆ, ನಮ್ಗೆ ಕೆಲಸ ಇದೆ, ನಮ್ಗೆ ಅಲ್ಲಿ ಮೀಟಿಂಗು, ನಮ್ಗೆ ಇಲ್ಲಿ ಮೀಟಿಂಗು, ನಮ್ಮ ಫ್ರೆಂಡ್ಸ್ ಬಂದರು, ನಮಗೆ ಟ್ರಸ್ಟಿಗಳು ಬಂದರು, ನಮಗೆ ವೈಸ್ ಪ್ರೆಸಿಡೆಂಟ್ ಬಂದರು, ಯಾರು ಬಂದ್ರೇನ್ರಿ ನಿಮಗೇನು ಹೇಳಿ, ನಿಮಗೆ ವಾಟ್ ಅಬೌಟ್ ಯು? ಸೊ ಆ ರೀತಿ ನಾವು ಜೀವನ ನಡೆಸುವಾಗ ನಮಗಿದ್ದಿದ್ದ ಸಮಯ ಏನಂದರೆ ಮಧ್ಯಾಹ್ನ ಊಟ ಆದಮೇಲೆ. ಮೊದಲೇ ಬೆಳಗ್ಗೆ ಎದ್ದಿರ್ತೀವಿ, ಫುಲ್ ಕೆಲಸ, ಊಟ ಆಗಿರುತ್ತೆ, ನಿದ್ದೆ. ಊಟದ ಬಗ್ಗೆ ನಾವು ಏನು ಹೇಳೋಂಗಿಲ್ಲ. ಕಣ್ಮೇಲೆ 2 ಸಿಮೆಂಟ್ ಚೀಲ ಇಟ್ಟಂಗಿರುತ್ತೆ, ಹಿಂಗೆ ಬರ್ತಿರುತ್ತೆ ಕಣ್ಣು. ಇವೆಲ್ಲ ನನ್ನ ಭಾಷೆ, ನಾನು ಅದಕ್ಕೆ ಏನೋ ಅಥಾರಿಟಿ. ಸೊ ಅದರ ಏನದು ರೈಟಿಂಗ್ ನಮ್ಮದು, ರೈಟ್ಸ್ ಅಂತ ಆ ಪದಗಳಿಗೆಲ್ಲ. ಎಷ್ಟು ಅರ್ಧ ಮುಟ್ಟೆನ ಫುಲ್ ಮುಟ್ಟೆನ ಅಂತ ಕೇಳಿದ್ರು. ಅವ್ರು ಏನು ಹಿಂಗೆ ಮಾತಾಡ್ತಾರೆ, ನಿದ್ದೆ ಮಾಡ್ದಂಗೆ ಕೇಳಬಾರ್ದಲ್ಲ ಎಲ್ಲರೂ ಮುಂದೆ, ಒಂಥರ ಸ್ಟೈಲಾಗಿ ಏನಯ್ಯ ಅರ್ಧ ಮುಟ್ಟೆನಾ, 1/4 ಮುಟ್ಟೆನಾ, 3 ಮುಟ್ಟೆ ಅಂದ್ಬಿಡೋರು, ಅಂದರೆ ಫಸ್ಟ್ ಕ್ಲಾಸ್ ನಿದ್ದೆ. ಸೊ ಹಾಗೆ ನಾವು ಮಾತಾಡ್ತಿದ್ವಿ. ಸ್ವಾಮೀಜಿಯವರು ನಿದ್ದೆಗಿದ್ದೆ ಎಲ್ಲ ಬಿಟ್ಟು ಕಾಯ್ಕೊಂಡಿರೋರು. ಮಧ್ಯಾಹ್ನ 1:30 ಇಂದ 2:30ವರೆಗೆ ನಂಗೆ ಮ್ಯೂಸಿಕ್ ಕ್ಲಾಸ್. ಬರ್ತೀರಾ ನೀವು? ಅದು ಬಿಡದೆ ಕಷ್ಟ. ನಾನು ಮಾತ್ರ ಹೊರಟೋಗ್ಬಿಡುವೆ ಕಲ್ತ್ಕೊಂಡು ಒಂದೊಂದು ಹಾಡು. ಎಲ್ಲೇ ಹಾಡೋದು ಈ ಪರಿಯ ಸೊಬಗು, ಈ ಪರಿಯ ಸೊಬಗು. ಹೇಗೆ ಹಾಡಬೇಕು? ನಿಧಾನ ಹಾಡು, ನಿಧಾನ ಹಾಡು. ನಾಳೆ ಹೇಳ್ಕೊಡ್ತೀನಿ ಮುಂದಿನ ಲೈನು. ಸ್ವಾಮೀಜಿ ಏನು ಒಂದು ಲೈನಲ್ಲಿ ಹಂಚು ತೊಂದರೆ ಆಯ್ತು, ನಾಳೆ ಹೇಳ್ಕೊಡ್ತೀನಿ. ನೀವೆಂಥ ಪುಣ್ಯವಂತರು, ಹಾಡು ಹೋಲ್ಸೇಲ್ ತೊಗೊಂಡ್ಬಿಡ್ತೀರ, ಒಂದೊಂದು ಲೈನ್ ಇಲ್ಲವೇ ಇಲ್ಲ. ಸೊ ಹಾಗೆ ಒಂದೊಂದೇ ಹಾಡು, ಅದು ಬಂಗಾಳಿ ಹಾಡುಗಳು. ಇದಕ್ಕೆಲ್ಲ ಪುರುಷೋತ್ತಮನಂದರೆ ನನಗೆ ದಾರಿ ದೀಪವಾಗಿ, ಜೀವನದ ದೀಪವಾಗಿ, ಆಧ್ಯಾತ್ಮಿಕ ಜ್ಯೋತಿಯಾಗಿ, ನನ್ನ ಬಾಳನ್ನು ಬೆಳಗದ ಮಹಾನ್ ಶಕ್ತಿಯಾಗಿ ಉಳ್ಕೊಂಡು ಪುರುಷೋತ್ತಮಾಜಿನ ಹೇಳೋದಿಲ್ಲ ಅಷ್ಟೇ, ನನ್ನ ಆಂತರ್ಯದಲ್ಲಿ ನನ್ನ ಭಕ್ತಿ ಇರುತ್ತೆ. ಅವರು ಭಾಳ ಇಷ್ಟಪಡೋರು. ಹಿಂಗೆ ಕರೆಯೋರು, ನಾನು ದೂರ ಹೋಗ್ತಿಲ್ವಾ ಇಲ್ಲಿಂದ. ಏನೇನಾಯ್ತು ಹೇಳಿ ಇವತ್ತು? ಸ್ವಾಮೀಜಿ ಕೆಲಸ, ಸ್ವಾಮೀಜಿ ಚಿದಾನಂದಜಿ ಮಹಾರಾಜ್ ಒಂದು ಕೆಲಸ ಲಿಸ್ಟ್ ಕೊಡ್ತಾರೆ, ಅದಕ್ಕೆ ಡ್ರೈವರು ಬಂದಿರಲಿಲ್ಲ, ನಾನೇ ಜೀಪ್ ತೊಗೊಂಡು ಹೋದ. ಅದು ಗೊತ್ತು ಬಿಡು, ನೀನೇ ಡ್ರೈವ್ ಮಾಡ್ತೀಯ ಅಂದರು. ಅವ್ರು ಎಷ್ಟು ಇಷ್ಟಪಡೋರು ನನ್ನ ಡ್ರೈವಿಂಗ್ ಅಂದರೆ, ನಾನು ಕರೆದುಬಿಟ್ಟು ನೋಡು ನಾವು ಶೃಂಗೇರಿ ಮತ್ತು ಕಳಸ ಅದಕ್ಕೆಲ್ಲ ಹೋಗಬೇಕು, ನೀನೇ ಡ್ರೈವ್ ಮಾಡು ಅನ್ನೋರು. ಗೊತ್ತಾ ನಿಮಗೆ ನನ್ನ ಡ್ರೈವಿಂಗ್ ವಿಚಾರ? ನೀನೇ ಡ್ರೈವ್ ಮಾಡು ಅನ್ನೋರು. ತುಂಬ ಚೆನ್ನಾಗಿ ಡ್ರೈವ್ ಮಾಡ್ತಿದ್ದೆ ಅಂತ ಅವ್ರು ಹೇಳೋರು. ಒಂದೊಂದು ಸರಿ ಇದು ನಾನು ಹೇಳಲೇಬೇಕು ನಿಮಗೆ, ಸಂದರ್ಭ ಬಂದಿದೆ ಹೇಳ್ತೀನಿ. ಕಳಸಾಗೆ ಹೋಗ್ತಾ ಇದ್ದೀವಿ, ಕಳಸಾದಿಂದ ವಾಪಸ್ಸು ಶೃಂಗೇರಿ ಹೋಗೋ ರಸ್ತೆ, ಕಳಸಾದಿಂದ ಶೃಂಗೇರಿ ಹೋಗ್ತಿರುವಾಗ ಸ್ವಾಮೀಜಿ ತುಂಬ ಪ್ರಕೃತಿ ಪ್ರಿಯರು. ನಾವು ಅಲ್ಲೂ ಕಡಲೆಕಾಯಿ, ಚಕ್ಲಿ, ಕೋಡುಬಳೆ, ನಿಪ್ಪಿಟ್ಟು, ಉಪ್ಪಿಟ್ಟು, ಒಬ್ಬಟ್ಟು ಎಲ್ಲ ಗೊತ್ತಲ್ಲ, ಎಲ್ಲ ಬಿಸಿ ಬಾಲ್. ಅದು ದಟ್ ಈಸ್ ಮೆಂಟ್ ಟು ಎಂಜಾಯ್. మీరేం తీసుకుంటారు? ఇది బాగుండేది ఆ చక్లి ಚೆನ್ನಾಗಿದೆ, ಈ ಚಕ್ಲಿ ನಿಪ್ಪಿಟ್ಟು. ಅರೆ ಮನೇಲಿ ಪೂರ್ತಿ ಚಕ್ಲಿ ನಿಪ್ಪಿಟ್ಟೆ, ಆ ಕಾರ್ ಒಳಗೂ ಚಕ್ಲಿ ನಿಪ್ಪಿಟ್ಟೆ, ಈ ಏರೋಪ್ಲೇನಲ್ಲೂ ಚಕ್ಲಿ ನಿಪ್ಪಿಟ್ಟೆ ತೊಗೊಂಡೋಗೋರು ಇದ್ದಾರೆ. ಆಮೇಲೆ ಹೇಳ್ತೀನಿ ಅದನ್ನು. ಆಮೇಲೆ ಸೊ ಇವರು ಸ್ವಾಮೀಜಿ ಮಾತ್ರ ಕಿಟಕಿ ತೆಗೆದುಬಿಟ್ಟು ಅದು ಏರೋಪ್ಲೇನಲ್ಲಿ ಸ್ಟೈಲಾಗಿ ತೊಗೋಬೇಕು. ಚಕ್ಲಿ ಹಿಂಗೆ ಮುರಿಯೋಕ್ಕಾಗಲ್ಲ, ಅದು ಏರ್ ಹೋಸ್ಟೆಸ್ ನೋಡಿ ಹೋಗ್ತಿರ್ತಾಳೆ, ಅವರು ಬರ್ತಿರ್ತಾರೆ, ಪಕ್ಕದಲ್ಲೂ ಇರ್ತಾರೆ. ಮೆತ್ತಗೆ ನೋಡ್ಬೇಕು ನೀವು, ಗೊತ್ತೇ ಆಗಲ್ಲ, ಹಿಂಗೆ ಹೋಗುತ್ತೆ. ಅವ್ರು ಹಂಗೆ ಹೋಗ್ತಾರೆ, ಹಂಗೆ ಹೋಗುತ್ತೆ. ಅದು ಚಕ್ಲಿ ಎಲ್ಲಿಗೆ ಸೇರಬೇಕು ಅಲ್ಲಿಗೆ ಸೇರುತ್ತೆ, ಆಯಿತಾ? ಆ ಲೈನಲ್ಲಿ ಇರೋರಿಗೆಲ್ಲ ಚಕ್ಲಿ ಸಿಕ್ತು ಫಸ್ಟು. ಆಮೇಲೆ ನಿಪ್ಪಿಟ್ಟು ಪಾರ್ಸಲ್ಲು. ಒಳ್ಳೆ ಈ ಕೊರಿಯರ್ ಸರ್ವಿಸ್ನವರು ಹಂಗೆ ಮಾಡಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಅದು ಇಂಡಿಯನ್ಸ್ ಬಿಡಿ. ಬಟ್ ಸ್ವಾಮೀಜಿಯವರು ಕಿಟಕಿ ತೆಗೆದುಬಿಟ್ಟು ಆ ಗ್ರೀನರಿ ನೋಡ್ತಾರೋ, ನೀಲಿ ಆಕಾಶ ಇಲ್ಲಿ. ಅದು ಕಾಫಿ ಗಿಡದಕ್ಕಿಂತ ಟೀ ಗಾರ್ಡನ್ಸಲ್ಲಿ ತುಂಬ ಚೆನ್ನಾಗಿ ನೋಡ್ಬೋದು ನೀವು. ಕಾಫಿ ಗಿಡ ಸ್ವಲ್ಪ ಜಾಸ್ತಿ ಒರಟಾಗಿ ಬೆಳೆದಿರುತ್ತೆ, ಅರೇಬಿಕಾ ಅದು ಇದು ಬೇರೆ ಬೇರೆ ವೆರೈಟಿದು, ರೊಬಸ್ಟಾ ಅದು. ಬಟ್ ಟೀ ನೀಟಾಗಿ ಕಟ್ ಮಾಡಿರ್ತಾರೆ, ಅದು ಟ್ರಿಮ್ ಮಾಡಿರ್ತಾರೆ. ಸೊ ಅದನ್ನು ನೋಡ್ತಾ ಆರಾಮಾಗಿ ಹೀಗೆ ನೋಡ್ತಾ ಇರೋರು. ಸ್ವಾಮೀಜಿ
ಏನ ಮಾತಾಡಿಸ್ಬಿಡ್ತೀಯ ನೀನು, ಮಾತಾಡಿಸ್ಬೇಡ ಈಗ ನನಗೆ, ನಾನು ಆ ಪ್ರಕೃತಿ ನೋಡ್ತಾ ಇದ್ದೀನೋ, ಎಷ್ಟು ಚೆನ್ನಾಗಿದೆಯೋ ಅಂತ ಹೇಳೋರು. ಒಂದು ಸರಿ ಹಿಂಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಟರ್ನಿಂಗ್ ಬಂದಿದೆ, ನಿಲ್ಲಿಸು ಅಂದರು. ಏಕೆ ಸ್ವಾಮೀಜಿ? ಇಲ್ಲಿ ನಿಲ್ಲಿಸು ಗಾಡಿನ. ಸ್ವಾಮೀಜಿ ಇದು ಟರ್ನಿಂಗ್ ಸ್ವಾಮೀಜಿ, ಕಾಫಿ ಟೀ ಗಾರ್ಡನ್ಸ್ ಎಲ್ಲ ಇದೆ, ಸೊ ಅಡ್ಜಸ್ಟ್ ಮಾಡಿ ನಿಲ್ಲಿಸು, ನೀನು ನಿಲ್ಲಿಸ್ತಾನೆ. ಸರಿ ಮ್ಯಾತಿಗೆ ಅಂಬಾಸಿಡರ್ ಅವಾಗಿದ್ದಿದ್ದು ಆಶ್ರಮ, ಅಂಬಾಸಿಡರ್ ಕಾರ್ ಸೈಡಿಗೆ ತೊಗೊಂಡೋಗಿ ನಿಲ್ಲಿಸಿದ್ಮೇಲೆ ಅಲ್ಲಿ ಟೀ ಬಿಡಿಸ್ತಾ ಇದ್ರು ಹೆಂಗಸರುಗಳೆಲ್ಲ, ಹಿಂಗೆ ಬಿಡಿಸ್ತಾ ಇದ್ರು. ಅವ್ರು ಬಿಡಿಸು ಸ್ವಾಮೀಜಿ ಹೇಳಿದ್ರು, ನಾನು ಹೋಗಿ ಬರಲಮ್ಮ, ಗುರುಗಳೇ ಬನ್ನಿ, ನಮ್ಮ ಅದೃಷ್ಟ ನೀವು ಬಂದಿದ್ರಂತ ಅವರು ಆ ಬೇಲಿನ ಪಕ್ಕಕ್ಕೆ ಇದು ಮಾಡಿದ್ರು, ಒಳಗಡೆ ಹೋದರು. ನಾನು ಇನ್ನೇನು ಮಾಡಬೇಕು, ಗ್ಲಾಸೆಲ್ಲ ಎತ್ಬಿಟ್ಟು ನಾನು ಜೊತೆಲೇ ಹೋದೆ. ಹೋಗ್ತಾ 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 ತುದೀಗೆ ಹೋದರು. ಅಲ್ಲಿ ಆಕಾಶ ಸ್ವಾಮೀಜಿ ಇಬ್ಬರೇ, ಪ್ರಕೃತಿ ಪುರುಷ ಇಬ್ಬರೇ, ಪುರುಷೋತ್ತಮಂದ್ರು ಅವರು ಪುರುಷರು, ಅದು ಪ್ರಕೃತಿ. ನೋಡ್ತಾ ಇದ್ದೀನಿ. ನಾವು ಎಂಜಾಯ್ ಮಾಡೋಕ್ಕೆ ಬರಲ್ಲ ರೀ ನಮಗೆ, ಸುಮ್ಮನೆ ಹೇಳ್ತೀವಿ ಅಲ್ಲೋಗಿದ್ದೋ ಇಲ್ಲೋಗಿದ್ದೋ ಅಂತ. ಹೋಗೋದೆಲ್ಲ ಇರೋ ಎನರ್ಜಿ ಎಲ್ಲ ಅದು, ಆ ಕಿಟಕಿ ನೋಡಿದ್ಯಾ, ಈ ಕಿಟಕಿ ನೋಡಿದ್ಯಾ, ಅವ್ನ ಶರ್ಟ್ ಸರ್ ಮಾಡಿದ್ಯಾ, ಇವ್ನ ಬ್ಯಾಗ್ ಎತ್ಕೊಂಡ್ಯಾ, ಇವ್ನ ಅದು ಇಟ್ಕೊಂಡ್ಯಾ, ಅವ್ನ ತಿಂಡಿ ಕೊಟ್ಟ್ಯಾ, ಇವಂಗೆ ಹಾಲು ಕೊಟ್ಟ್ಯಾ, ಬರೀ ಇದೇ ಆಗೋಗಿ. ನೋಡಿ ನಿಮ್ಮ ಟ್ರಿಪ್ ಹೋಗಿ ಬರೋದು. ಯಾರಾದರೂ ಟ್ರಿಪ್ಗೆ ಹೋಗಿ ಬರ್ತೀನಿ ಅಂದರೆ ಫಸ್ಟ್ ಕ್ಲಾಸಾಗಿ ಅವ್ರು ಬಂದಮೇಲೆ ಜಮದ ಹೊಳಿತಾ ಇರಬೇಕು. ಯಾಕ್ರಿ ಇದು ಟ್ರಿಪ್ ಆಯ್ತಲ್ಲ ಅಂತ ಗೊತ್ತಾಯ್ತು ಏನು ಅಂತ. ಸೊ ಹಂಗಲ್ಲ, ಪುರುಷೋತ್ತಮಜಿ ಮೇಲೆ ಹೋಗಿಬಿಟ್ಟು ನಾನು ಇಲ್ಲಿ ಸ್ವಲ್ಪ ಬಿಟ್ಬಿಡ್ತೀಯಾ ಅಂದರು. ಆಗಲಿ ಸ್ವಾಮೀಜಿ ಅಂದರು. ಅಲ್ಲೊಂದು ಕಲ್ಲಿತ್ತು, ಕಲ್ಲುಗಳಿರುತ್ತಲ್ಲ, ಕೂತ್ಕೊಂಡ್ರು ಕಲ್ಲಲ್ಲಿ. ಕೂತ್ಕೊಂಡ್ಬಿಟ್ಟು ಹೀಗೆ ಧ್ಯಾನ ಕೂತ್ಕೊಂಡವರು ನಾನು ಎಷ್ಟೊತ್ತಂತ ನೋಡ್ತಾ ಇದ್ದೀನಿ, ಹೇಳಲೇ ಇಲ್ಲ ಯಜಮಾನರು. ಕೂತೇ ಇದ್ದಾರೆ, ಕಣ್ಣಂಚಲ್ಲಿ ನೀರು ಬೀಳ್ತಾ ಇದೆ, ಕೂತೇ ಇದ್ದಾರೆ. ಆಮೇಲೆ ನಾನು ಏನು ಮಾಡಲಿ, ಹಾಗೇ ಇದ್ದೆ. ಆಮೇಲೆ ಎಚ್ಚರ ಆಯಿತು. ಸ್ವಾಮೀಜಿ ಎಂದೆ, ಏನು ಇಲ್ಲಿ ಏನು ಗಲಾಟೆ ಇಲ್ಲ, ಯಾವ ಶಬ್ದ ಇಲ್ಲ, ಪ್ರಕೃತಿ ಪಕ್ಷಿಗಳು ಕೂಗ್ತಾ ಇವೆ, ಅಲ್ಲಿ ನೋಡು ಆಕಾಶ, ನೀಲಾಕಾಶ. ಅಲ್ಲೊಂದು ಹಾಡು ಹಾಡಿದ್ರು. ಆ ಹಾಡು ಸರ್ಚ್ಗೆ ಹಾಕ್ತೀನಿ, ಹೇಳ್ತೀನಿ ನಿಮಗೆ. ಆ ಹಾಡು ನಾನು ಒಂದೊಂದ್ಸರಿ ಹಾಡ್ತೀನಿ. ತುಂಬ ಚೆನ್ನಾಗಿತ್ತು ಆ ಹಾಡು. ಆ ಹಾಡು ಹಾಡ್ತಾ 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 ನನಗನ್ಸುತ್ತೆ ನಾವೊಂದು 2 hours ಕಳೆದಿದ್ದೀವಿ ಅಲ್ಲಿ. ಇದು ನಿಜವಾದ ನಿಮ್ಮ ಟ್ರಿಪ್. ಅದು ಮುಗಿಸ್ಕೊಂಡು ಬಂದಮೇಲೆ ಶೃಂಗೇರಿಗೆ ಬಂದು, ಆಮೇಲೆ ಗೊತ್ತು ನಿಮಗೆ, ಅಲ್ಲಿ ತುಂಗಾ ನದಿ ಅದೆಲ್ಲ ಸ್ನಾನ ಮಾಡಿ ಗುರುಗಳು ನೋಡ್ಕೊಂಡೆಲ್ಲ ಬರ್ತಾರೆ ಶೃಂಗೇರಿಗೆ. ಆವಾಗಿಂದನೂ ನನಗೆ ಭಾಳ ಇವ್ರ ಹತ್ರ ಏನು ಕಲಿತೆ ಅಂದರೆ, ಹೌ ಟು ಎಂಜಾಯ್ ದಿ ನೇಚರ್. ವಿ ಡೋಂಟ್ ಎಂಜಾಯ್ ದಿ ನೇಚರ್ ಅಟ್. ಅಲ್ಲಿ ನೋಡಿ ಸೂರ್ಯ ಮುಳುಗ್ತಾರೆ ನೋಡೋದು ಅನ್ನೋರು ಇದ್ದಾರೆ. ಯಾರೋ ಆಗುಂಬೆಗೆ ಹೋದ್ರಂತೆ, ಪಾವಗಡದವರಲ್ಲ, ಬೇರೆ ಬೆಂಗಳೂರವರು. ಆಗುಂಬೆಗೆ ಹೋಗೋದು ಯಾಕಪ್ಪ? ಸೂರ್ಯಾಸ್ತಮ ನೋಡಲಿಕ್ಕೆ. ಅದು ಮಂಗಳೂರಲ್ಲಿ ಅರಬ್ಬಿ ಸಮುದ್ರ ಕಾಣ್ತಾ ಇರುತ್ತೆ, ಅಲ್ಲಿ ಸೂರ್ಯ ಮುಳುಗ್ತಾ ಇದ್ರು. ಏನೋ ಅದ್ಭುತ ಅದು, ಅಂಥ ಒಂದು ಸೂರ್ಯ ಇದು. ನೋಡ್ತಾ ಇದ್ರೆ ಇವರೆಲ್ಲ ಅಲ್ಲಿ ಸೂರ್ಯ ನೋಡು. ಆಗುಂಬೆಯವರೇ ಇದ್ರಲ್ಲ ಅಲ್ಲಿ, ಯಾರು ಕೂಲಿಗಾರರು ಕೆಲಸ ಮಾಡೋರು. ನಿಮ್ಮೂರಲ್ಲೇನು ಸೂರ್ಯ ಮುಳುಗೋದಿಲ್ವಾ, ಅಲ್ಲಿಂದ ಬಂದು ಇಲ್ಲಿ ನೋಡ್ಬೇಕಾ ಅಂತಂದ್ರಂತ. ಹಾಗೆ ಎಂಜಾಯ್ ಮಾಡೋಕ್ಕಾಗ್ದವ್ರು ಹಾಗೆ ಮಾತಾಡ್ತಾರೆ, ಬಟ್ ಎಂಜಾಯ್ ಮಾಡೋರು ಅಷ್ಟು ಚೆನ್ನಾಗಿರ್ತಿತ್ತು. ಪುರುಷೋತ್ತಮಾಂಜಿಯವ್ರ ಹತ್ರ ನಾನು ಕಂಡುಕೊಂಡಿದ್ದೇನೆ ಅಂದರೆ, ಎಂಜಾಯ್ ನೇಚರ್ ಆ್ಯಸ್ ವೆಲ್ ಆ್ಯಸ್ ಡಿವೈನ್ ಅಟ್ಮಾಸ್ಫಿಯರ್. ಇವೆರಡು ಹೆಂಗೆ ಎಂಜಾಯ್ ಮಾಡಬೇಕು ಅನ್ನೋದು ನಂಗೆ ತೋರಿಸ್ಕೊಟ್ಟು. ತಿರುಪತಿಗೆ ಹೋಗಿದ್ರು. ನೀವೇನು 2 ದಿವಸಕ್ಕೆ ಒಂದ್ಸಲಿ ಹೋಗಿ ಬರ್ತಿರ್ತೀರ ತಿರುಪತಿ. ನಾವು ಫೋನಾಗಾದ್ರೆ ಎಲ್ಲ ಹೇಳ್ತಾರೆ ತಿರುಪತಿ. ಆಮೇಲೆ ನನಗೆ ನೋಡಿ ಆ ವೆಂಕಟರಮಣ ನನ್ನ ಕೃಪೆ ಹೆಂಗಿದೆ ಅಂತ. ಅಲ್ಲಿಗೆ ಬಂದು ದರ್ಶನ ತೊಗೊಂಡು ಲಾಡು ತೊಗೊಳ್ಳಲ್ಲ, ಇಲ್ಲಿ ಕೂತಿದ್ಲೇ ಬರ್ತಾ ಇರುತ್ತೆ ಲಾಡು. ವಾರಕ್ಕೆ 2-3 ಬರ್ತಾನೆ ಇರುತ್ತವೆ. ಏನಿವೆ ಅದು ನಾನೇನು ಹೇಳೋಕೆ ಹೋಗಲ್ಲ, ಲಾಡು ಮಾತ್ರ ತೊಗೋತಿರ್ತೀನಿ, ಅದನ್ನು ಹೇಳ್ತೇನೆ. ಬಟ್ ಹಿಂದೆ ಇದು ಬರೋದು ಭಾಳ ಚೆನ್ನಾಗಿ ಬರೋದು. ಅದೀಗ ಯಾರು ತರಗೆ ಬೇಜಾರು ಅನಿಸುತ್ತೆ, ಬರೀ ಲಾಡು ತೊಗೊಂಡ್ಬರ್ತಾನೆ. ಏನು ಅದು ಬಿಡಿ, ಅದು ನಿಮಗೆ ಬಿಟ್ಟಿದ್ದೀನಿ. ಹಿಂದೆ ಅದನ್ನು ತೊಗೊಂಬರೋದು, ದೊಡ್ಡ ಇಷ್ಟು ಅಗಲ ಇರೋದು. ಅದು ಆ ಥರದ್ದು ಕಷ್ಟ. ಈಗ ನಾವು ಫ್ಲೈಟಲ್ಲಿ ಬೇರೆ ಹೋಗೋದು, ಏನದು ಅಂತಂದು ಅವ್ನು ಗ್ರರ್ ಕೂಗುತ್ತೆ ಬೇರೆ. ಅದಕ್ಕೆ ಎಲ್ಲ ನನಗೆ ಗೊತ್ತು ಬಿಡಿ, ಅವೆಲ್ಲ ಯಾಕೆ ಹೇಳೋಕ್ಕೆ ಹೋಗ್ತೀನಿ. ಸೊ ತಿರುಪತಿಗೆ ಹೋಗಬೇಕು ಅಂದರು ಪುರುಷೋತ್ತಮಾಂಜಿ. ಸ್ವಾಮೀಜಿ ತಿರುಪತಿಗೆ ನೀವು ಹೋಗೋಣ, ಚಿದಾಂಜಿಗಳು ಸ್ವಾಮೀಜಿ ಹೋಗೋಣ. ಸೊ ನಮಗೆಲ್ಲ ಅರೇಂಜ್ ಮಾಡಿದ್ರು. ಅಲ್ಲಿ ಪದ್ಮಾವತಿ ಗೆಸ್ಟ್ ಹೌಸಲ್ಲಿ ನಾವು ಇಳ್ಕೊಂಡಿದ್ದು.
ಬೆಳಗಿನ ಜಾವ ಹೋಗಬೇಕು. ಪುರುಷೋತ್ತಮಾಂಜಿಯವರು ರಾತ್ರಿ ಎಲ್ಲ ಹೇಗೆ ಯಾವ ಥರ ಇರುತ್ತೆ, ಹೆಂಗಿರುತ್ತೆ ನೋಡೋಣ. ಅದು ಅದ್ಭುತವಾದ. ಅದರ ಹಿಂದಿನ ದಿವಸ ಗುರುವಾರ ಹೂವಿನ ಸೇವೆ, ಹೂಲಂಗಿ ಸೇವೆ ಅನ್ನೋದು, ತೋಮಾಲ ಸೇವೆ ಅಂತ. ಸೊ ಅದನ್ನು ಮುಗಿಸ್ಕೊಂಡು ನಾವು ಗುರುವಾರ ಮುಗಿಸ್ಕೊಂಡು ಶುಕ್ರವಾರ ದರ್ಶನಕ್ಕೆ ಬರ್ತೀವಿ. ಸೊ ಸ್ವಾಮಿಗಳಲ್ವಾ, ಸೊ ಮುಂದೆ ಬಿಟ್ಬಿಟ್ರು. ಮೊದಲೇ ಮುಂದೆ, ಇನ್ನೂ ಮುಂದೆ ಹಿಂಗೆ ನೋಡಿದ್ರೆ ದೇವರು. ಸೊ ಅಲ್ಲಿ 3 ಜನ ನಾವು ಕೂತಿದ್ವಿ. ಪುರುಷೋತ್ತಮ ತುಂಬ ಹೈಟ್ ಇದ್ರಲ್ಲ, ಅವ್ರ ಮಧ್ಯ ಕೂತ್ಕೊಂಡಿದ್ದೀವಿ. ಇಲ್ಲಿ ನಾನು ಈ ಕಡೆ ಕೂತಿದ್ದೆ, ಆ ಕಡೆ ಚಿದಾನಂದರು ಕೂತ್ಕೊಂಡಿದ್ದೀವಿ. ನೀವು ತಿರುಪತಿಗೆ ಹೋಗಿ ಬರ್ತೀರ, ನೀವು ಎಲ್ಲ ಸೇವೆಗಳು ಮಾಡ್ಕೊಂಬರ್ತೀರ. ಬೆಳಗಿನ ಜಾವ ಸೇವೆನೂ ಮಾಡ್ತೀರ, ಸುಪ್ರಭಾತ ಸೇವೆಗಳು ಮಾಡ್ತೀವಿ. ಅದೆಲ್ಲ ಬಿಡಿ, ಡೀಟೇಲ್ಸ್. ನಮ್ಮ ಸೇವೆ ನೋಡಿ. ಸೊ 3 ಜನ ಅಲ್ಲಿ ಹೋಗಿ ಕೂತ್ಕೊಂಡಿದ್ದೀವಿ. ಅದು ಸ್ನಾನಾದಿಗಳು ಮುಗಿಸಿ ಬೆಳಗ್ಗೆ ಜಾವ ಅಲ್ಲಿ ಹೋಗಿ ಅಲ್ಲಿ ಸ್ವಾಮೀಜಿ ಅಂತ ಒಳಗಡೆನೆ ಕರ್ಕೊಂಡು ಹೋಗಿ ಕೂರಿಸಿದ್ರು. ಅಲ್ಲಿ ಮನುಷ್ಯ ಆ ಅಭಿಷೇಕ ಆಗುವ ಕಣ್ಣು ಮುಚ್ಚಿದ್ದು, ಕಣ್ಣಲ್ಲಿ ನೀರು ಸುರಿಯಕ್ಕೆ ಶುರು ಆಯಿತು. ಕೊನೆಗೆ ನಾನು ಸ್ವಾಮೀಜಿ ಅಂತ ಹೇಳ್ತಾ ಇದ್ದೆ. ಅಂಥದ್ದು ನಿಂಗೆ ಹಾಡು ಜ್ಞಾಪಕ ಬರಲಿಲ್ವೇನೋ? ಸ್ವಾಮೀಜಿ ನಿಮ್ಮನ್ನು ನೋಡ್ತಾ ಇದ್ದೆ ನಾನು. ಏನು ಸ್ವಾಮೀಜಿ? ನಾನು ಬಂದು ನಿಂದಿಹ ನೋಡಿ ಹಾಡ್ತಿದ್ದಲ್ಲ, ಅದನ್ನು ಹೇಳ್ತಾ ನೋಡ್ತಾ ಇದ್ದೆ ದೇವ್ರನ್ನ. ಭೂತಳದೆ ವೈಕುಂಠದೇವರ ಸ್ವಾಮಿ ದ್ವಾರದೆಡದ ಬಲದಲ್ಲಿ ಜಯ ವಿಜಯರಿ, ಅದೆಲ್ಲ ಹೇಳ್ತಾನೇ ಬರ್ತಿದ್ದೆ. ನೀವು ಯಾರಾದರೂ ಹಂಗೆ ಹಾಡ್ಕೊಂಡು ಹೇಳ್ಕೊಂಡು ಬಂದಿದ್ರೆ ನಿಮ್ಗೊಂದು ನಮಸ್ಕಾರ. ಸೊ ಆ ಅಟ್ಮಾಸ್ಫಿಯರಲ್ಲಿ ಸ್ವಾಮೀಜಿಯವರು ಎಷ್ಟು ಇದಾಗಿ ಕಾಣ್ತಿದ್ರು ನಮಗೆ ಅಂದರೆ, ನನ್ನ ಪುಣ್ಯ ಅವ್ರ ಪಕ್ಕ ನಾ ಕೂತಿದ್ದೆ ಅಂತ ಅನಿಸ್ತು. ಯಾವ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅವ್ರು ಇದನ್ನೇ ಈ ಕೆಲಸ ಮಾಡೋರು. ಮಹಾಲಕ್ಷ್ಮಿ ಕರ್ಕೊಂಡೋಗಿದ್ದೆ. ಯಾವ ಮಹಾಲಕ್ಷ್ಮಿ? ಕೊಲ್ಲಾಪುರದ ಮಹಾಲಕ್ಷ್ಮಿ ಅಂತ. 3 ಜನ ಸನ್ಯಾಸಿಗಳು ನಡ್ಕೊಂಡ್ಬರ್ತಾರೆ, ಗೊತ್ತಲ್ಲ ನೀವು. ನಾವು ರಾಮಕೃಷ್ಣ ಸ್ವಲ್ಪ ಚೆನ್ನಾಗಿ ನಡೀತೀವಿ ನಾವು. ವಿ ಹ್ಯಾವ್ ಅವರ್ ಓನ್ ಸ್ಟೈಲ್ ಆಫ್ ವಾಕಿಂಗ್. ನಡ್ಕೊಂಡು ಬರ್ತಾ ಇದ್ರೆ ಆ ಪೂಜಾರಿಗಳು, ಕहाँ से आए स्वामी? ओए महात्मा जी बैंगलोर से आए, बैंगलोर रामकृष्ण मिशन का स्वामी आए अंदर आए स्वामी अंदर स्वामी. ಒಳಗೆ ಕರ್ಕೊಂಡು ಹೋಗ್ಬಿಡ ಸ್ವಾಮಿ. ಕರ್ಕೊಂಡು ಹೋಗೋದು ಬಿಟ್ಟು ದರ್ಶನ ಮಾಡಿಸ್ಬೇಕಲ್ವ ಅವನು. ಕರ್ಕೊಂಡು ಹೋಗ್ಬಿಟ್ಟು ಏನು ಅನಿಸ್ತೋ ನಮ್ಮನ್ನು ನೋಡಿ, ಸ್ವಾಮೀಜಿ ಅಂದ್ಬಿಟ್ಟು ಇಷ್ಟಿಷ್ಟು ಎತ್ತರದ್ದು ಬೆಳ್ಳಿ ಚೆಂಬು, ಬೆಳ್ಳಿದು ಬಿಂದಿಗೆ, ಅದ್ರ ತುಂಬ ನೀರು ಕೊಟ್ಬಿಟ್ಟು, ನೀವು ಹತ್ತಿ ಹಿಂದ್ಗಡೆ ತಾಯಿಗೆ ಅಭಿಷೇಕ ಮಾಡಿ ಅಂತ. ನೋಡಿ, ನೀವೇನು ಬೈ 1 ಟೇಕ್ 1 ಸುಸ್ತಾಗ್ಬಿಟ್ಟಿರ್ತೀರಿ ನೀವು. ಅವ್ನು 1 ರಿಂಗ್ ತೊಗೊಂಡ್ರೆ ಇನ್ನೊಂದು ರಿಂಗ್ ಕೊಟ್ಟರೆ ಅಷ್ಟು ಸಂತೋಷ, 1 ರಿಂಗ್ ಸಿಕ್ತು ಅಂತ. ನಮಗಿದು ಏನು ಸಂತೋಷ ನೋಡಿ. ನಾವು ದರ್ಶನಕ್ಕೆ ಹೋಗಿದ್ರೆ ಬಿಂದಿಗೆ ಕೊಟ್ಬಿಡೋದ ಅವನು. ಆ ದೇವಿಯ ಹಿಂದ್ಗಡೆ ಮೆಟ್ಲ ಮೇಲೆ ಹತ್ತಿದ್ದೀವಿ ನಾವು, ಕಲ್ಲೊಂದು, ಅದ್ರ ಮೇಲಿಂದ ದೇವಿಗೆ ಅಭಿಷೇಕ ಮಾಡಿದ್ದೀವಿ. ಏನು ನಿಮಗೆ ಹೇಳೋದು. ಅದಕ್ಕೆ ಬಲ್ಲವರಿಂದ ಕಲ್ತು ತಿಳ್ಕೋಬೇಕು. ಕೆಲವರು ಏನು ಮಾಡ್ತಾರೆ, ನಾವು ಹೆಂಗಿರಬೇಕು. ಇಲ್ಲದೇ ಇದ್ರೆ ಅವನ ಭಾಷೆಯಲ್ಲೇ ಹೇಳಿದ್ರೆ ಏನದು, ನೀರು ಬಿದ್ದಂತೆ ಸರ್ವಜ್ಞ. ಯಾತ್ರ ಮೇಲೆ, ಗೋರ್ಕಲ್ಲ ಮೇಲೆ ನೀರು ಬಿದ್ದಂತೆ ಸರ್ವಜ್ಞ. ಹಾಗೆ ಏನು ಹೇಳ್ತಿದ್ರು ಹಾಗೆ, ನೋ ಚೇಂಜ್. ಮುಂದಿನ ವಾರನೂ ಹಾಗೆ, ನೋ ಚೇಂಜ್. ಕೆಲವೊಮ್ಮೆ ಶಾಸ್ತ್ರಗಳಂ ಕೇಳುತ್ತಂ, ಕೆಲವೆಲ್ಲ ಶಾಸ್ತ್ರಗಳಿಂದ ಕೇಳಬೇಕು. ಸತ್ಯಂ ವದ ಧರ್ಮಂ ಚರ ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ ದೇವ ಪಿತೃಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವ. ನಮ್ಮ ಪಿತೃದೇವೋಭವ ಇದೆಯಲ್ಲ, ನಿಮ್ಮ ಇಂಗ್ಲೀಷ್ದಲ್ಲಿ ಏನಿದೆ ಫಾದರ್ಸ್ ಡೇ ಅಲ್ವೇ? ಏನು ಅನ್ಕೋಬೇಡಿ, ಇಲ್ಲಿ ಯಾರು ಇಲ್ಲ, ನಮ್ಮವ್ರೆ, ನೀವೆಲ್ಲ ನಮ್ಮವ್ರೆ ಅಂತ ಹೇಳ್ತೀವಿ. ಫಾದರ್ಸ್ ಡೇ ಅದನ್ನು ಶುದ್ಧ ಕನ್ನಡದಲ್ಲಿ ಹೇಳ. ಹೇಳಬಾರ್ದು. ನೋಡಿ, ನಮ್ಮ ಸಂಸ್ಕೃತಿ ನೋಡಿ, ಫಾದರ್ಸ್ ಡೇನ ಅದು ತಗೊಬಂದ್ಬಿಟ್ಟು ಏನೋ ಎಂಥದ್ದು ಕೇಕ್ ಗೀಕೆಲ್ಲ ಮೂತಿ ಹಚ್ಚಿಬಿಟ್ಟು ಕೊಟ್ಬಿಟ್ಟು ಫಾದರ್ಸ್ ಡೇ ಅಲ್ವಾ. ಅದಲ್ಲ ನಮ್ಮದು. ಪಿತೃದೇವೋ ಭವ,
ಮಾತೃದೇವೋ ಭವ, ಆಚಾರ್ಯ ದೇವೋ ಭವ. ಇಂಥ ಸಾಧುಗಳು ನನಗೆ ತಂದೆ ತಾಯಿ ಹಾಗೆ ನೋಡಿಕೊಂಡ್ರು ಪುರುಷೋತ್ತಮ ಅಂಜಿ. ಅಲ್ಲಿಂದ ನಾನು ಬಂದೆ. ಇದು ಲಕ್ಷ್ಮಿಯ ಪೂಜೆ ಆಯಿತು. ಇದಕ್ಕೆ ಕರ್ಕೊಂಡೋದೆ, ವಿಠಲನ ಹತ್ರ ಕರ್ಕೊಂಡೋದೆ. ಹೋದ್ರೆ ಅಂಥವ್ರ ಜೊತೆ ಹೋಗಬೇಕು. ಎಲ್ಲಿಗೆ? ದರ್ಶನಕ್ಕಷ್ಟಲ್ಲ, ತೀರ್ಥಕ್ಷೇತ್ರಕ್ಕೆ. ತೀರ್ಥಿ ಕುರುವಂತಿ ತೀರ್ಥಾನಿ, ಸತ್ಶಾಸ್ತ್ರಿ ಕುರುವಂತಿ ಶಾಸ್ತ್ರಾಣಿ, ಸುಕರ್ಮಿ ಕುರುವಂತಿ ಕರ್ಮಾಣಿ. ಇದೆಲ್ಲ ನಾರದ ಭಕ್ತಿ ಸೂತ್ರದಲ್ಲಿರೋದು. ಸುಮ್ಮನೆ ಅಟೆಂಡೆನ್ಸ್ ಹಾಕಿ ಬರೋಕ್ಕೆ ಹೋಗ್ಬಾರ್ದು. ನಾನು ಹೋಗಿದ್ದೆ, ನಾನಿಲ್ಲ, ಅರೆ ಹೋಗಿದ್ದೆ ಅಷ್ಟೇ, ಏನು ಮಾಡಿದೆ? ಪ್ರಸಾದ ತಂದೆ ಅಲ್ಲ, ಇನ್ನೇನು ಮಾಡಿದೆ? ದೇವ್ರ ದರ್ಶನ ಮಾಡ್ಕೊಂಡು ಬಂದೆ. ವಿಠಲನ ಹತ್ರ ಹೋಗಿದ್ದೀವಿ. ರುಕುಮಾಯಿ ವಿಠಲ ಇದ್ದಾನೆ, ಸ್ವಾಮೀಜಿ ಪಾಂಡುರಂಗ ಶ್ರೀರಂಗ. ಆದಮೇಲೆ ಸ್ವಾಮೀಜಿ ಕೂತ್ಕೊಳ್ಳೋಕ್ಕಾಗಲಿಲ್ಲ. ಆ ವಿಠಲಂದು ಅಂದರೆ ಅಷ್ಟು ಲೈವ್ಲಿ. ನೀವು ಯಾರಾದರೂ ಪಂಢರಪುರದಲ್ಲಿ ವಿಠಲನನ್ನು ನೋಡಿಬಿಟ್ಟು ಬಂದರೆ ಬೇಡಪ್ಪ ಸಾಕಿನ್ ಯಾಕೆ ಮನೆಗೆ ಹೋಗೋದು ಅನಿಸ್ಬಿಡುತ್ತೆ. ಸರಿಯಾದ ರೀತಿಯಲ್ಲಿ ಆ ವಿಠಲ್ ಹೀಗೆ ನಿಂತಿದ್ದಾನಲ್ಲ, ಅದ್ಭುತವಾಗಿದ್ದಾನೆ. ಪುರುಷೋತ್ತಮಾಂಜಿ ಚಿದಾಂಜಿ ನೋಡಿದ್ರು. ಎಲ್ಲ ಪೂಜೆ ಎಲ್ಲ ಆಯಿತು. ಎಲ್ಲ ಮುಗಿದ ಮೇಲೆ ನನ್ನ ಹೆಸರು ಕಟ್ಬಿಟ್ಟು ನಾವು ಗೆಸ್ಟ್ ಹೌಸ್ಗೆ ಹೊಟ್ಟೋಗ್ಬಿಡ್ತೀವಿ. ಆಗಲಿ ಸ್ವಾಮೀಜಿ, ನಿಮ್ಮನ್ನು ಬಿಟ್ಬಿಟ್ಟು ಬರ್ತೆ. ಅವ್ರು ಬಿಟ್ಬಿಟ್ಟು ವಾಪಸ್ ಬಂದುಬಿಟ್ಟು ಮತ್ತೆ ದೇವಸ್ಥಾನದ ಒಳಗಡೆ ಹೋದೆ. ಯಾರಿಲ್ಲ. ಅಷ್ಟೊತ್ತಿನಲ್ಲಿ ಯಾರು ಇರ್ತಾರೆ? ರಾತ್ರಿ. ಇಟ್ ವಾಸ್ ಅಬೌಟ್ 10 o'clock. ಎಲ್ಲ ಖಾಲಿ, ಎಲ್ಲ ದೇವರಿಗೆ ರೆಡಿ ಮಾಡ್ತಿದ್ದಾರೆ ಮಲ್ಕೊಳ್ಳೋಕ್ಕೆ, ಶಯನಕ್ಕೆಲ್ಲ ರೆಡಿ ಮಾಡ್ತಿದ್ರು, ಶಯನೋತ್ಸವಕ್ಕೆ. ನಾನು ಯೂಶ್ವಲಿ ಒಂದು ಹಾರ್ಬನ್ ಇಟ್ಕೊಂಡಿರ್ತೀನಿ, ಕಾರೆಲ್ಲ ಜೀಪಲ್ಲಿ ಎಲ್ಲೋರು ಇಟ್ಕೊಂಡಿದ್ದು ತಗೊಂಡೆ. ಸ್ವಾಮಿ ಗಾನ ಗಾವು ನೋಡಿ, ಇದಿರೋದು ತಗೊಂಡೆ. ನೋಡಿ, ಪಾಂಡುರಂಗ ಹಾಡಿದೆ, ಭಕ್ತ ಸಾಟಿ ಹಾಡಿದೆ, ಎಲ್ಲ ಕೃಷ್ಣನ ಹಾಡು, ಪಾಂಡುರಂಗನ ಹಾಡು ಹಾಡಿದ್ಮೇಲೆ ದೇವ್ರನ್ನ ಕರ್ಕೊಂಡವರು ಶಯನೋತ್ಸವಕ್ಕೆ ಹಿಂಗೆ ಒಳಗೆ ಕರ್ಕೊಂಡು ಹೋದಾಗ ನಾವು ಹಾಡ್ದೇ ರೀ. ಇದು ಪುರುಷೋತ್ತಮಾಂಜಿಯವರ ಕೃಪೆ. ಇದೆಲ್ಲ ನನ್ನ ಹತ್ರ ಎಷ್ಟಿದೆಯೋ ಅದನ್ನು ಕೆಲವು ನಿಮ್ಗೆ ಹೇಳ್ತಾ ಇದ್ದೀನಿ. ಕೆಲವೊಮ್ಮೆ ಮಾಡ್ಪವರಿಂದ ಕಂಡು ಈ ಶ್ಲೋಕ, ಈ ವಚನ ಸ್ವಾಮೀಜಿಗೆ ಚೆನ್ನಾಗಿ ಸೆಟ್ ಆಗುತ್ತೆ. ನಾನು ಅವ್ರ ಜೊತೆ ಇದ್ದಿಂದ ಇಷ್ಟು. ಕೆಲವೊಮ್ಮೆ ಸುಜ್ಞಾನದಿಂದ ನೋಡುತ್ತಮ್, ಇದು ನಮಗೆ ಬರಲ್ಲ. ಅದು ಸುಜ್ಞಾನ ನೋಡೋದಕ್ಕೆ ನಾವೇನೋ ದೊಡ್ಡ ಕೆಲಸ ಮಾಡಿಬಿಟ್ಟಿದ್ವಿ ಬರೋದು ಅಂದ್ಕೊಂಡ್ಬಿಡ್ತಾರೆ ಎಷ್ಟೋ ಜನ ಹಾಗೆ ಅಂದ್ಕೊಂಡ್ಬಿಡ್ತಾರೆ. ಏನೋ ದೊಡ್ಡ ಕೆಲಸ ಮಾಡಿಬಿಟ್ಟ ನಾವು. ಸುಜ್ಞಾನದಿಂದ ನೋಡುತ್ತಮ್. ಹೇಗೆ? ನಾನು ಹೇಳಿದೆ ನಿಮಗೆ, ಸ್ವಾಮೀಜಿಗೆ ಧ್ಯಾನ ಕೂತ್ಕೊಳ್ಳೋರು ಒಂದ್ಸರಿ ಇದ್ದಕ್ಕಿದ್ದಾಗೇನೆ ಪ್ರೇಯರ್ಗೆ ಹೋಗ್ತಾ ಇದ್ದೀವಿ. ನಾನು ಆಗ ಪ್ರೇಯರ್ ಮಾಡ್ತಿದ್ದೆ. ನೀನು ಬಾನು ಸ್ವಾಮೀಜಿ ಪ್ರೇಯರ್ ಟೈಮ್ ಇಲ್ಲ, ಇವಾಗ ನನಗೆ ಆಗ್ತಿಲ್ಲ, ನೀನು ನನ್ನ ಕರ್ಕೊಂಡು ಹೋಗೋದು. ಸೊ ಇನ್ನೊಬ್ಬರು ಸ್ವಾಮೀಜಿ ಇದ್ದರು, ಅವ್ರ ಹೆಸರು ಅಭಿರಾಮಾನಂದಜಿ ಅಂತ. ಅವ್ರಿಗೆ ಹೇಳಿದೆ, ನನಗೆ ಇವತ್ತು ಯಾಕೋ ಸ್ವಾಮೀಜಿ ನಾನು ಬಾ ಅಂತ ಹೇಳ್ತಾರೆ. ನಾನು ಹೋಗ್ತಿದ್ದೆ. 6:30 ಆವಾಗ, 7 ಗಂಟೆ ಪ್ರೇಯರು. ನಾನು ನಡಿ ಅಂತಿದ್ದಾರೆ. ಎಲ್ಲಿಗೆ ಬೇಕು ಅಂದರೆ ಬನ್ನೇರುಘಟ್ಟ ಕಾಡು ಕರ್ಕೊಂಡು ಹೋಗು ಅಂತ. ಸ್ವಾಮೀಜಿ ಬನ್ನೇರುಘಟ್ಟಕ್ಕೆ ಈಗ ಹೋಗೋದು ಹೆಂಗೆ ಸ್ವಾಮೀಜಿ? ಇಲ್ಲ, ನೀನು ನನ್ನ ಕರ್ಕೊಂಡು ಹೋಗು. ನಡೀರಿ ಸ್ವಾಮೀಜಿ. ಆವಾಗ ಏನಿರಲಿಲ್ಲ, ಜ್ಞಾಪಕ ಇರಲಿ ನಿಮಗೆ, ಏನೇನೂ ಇರಲಿಲ್ಲ. ನಾನು ಹೇಳೋದು ಈ ವರ್ಷದಲ್ಲಿ ಜಯದೇವನೂ ಇಲ್ಲ, ಎಲ್ಲ ಖಾಲಿ. BTM ಲೇಔಟು ಇಲ್ಲ. ಜಯದೇವ ಆ ಮೂಲೆಗೆ ಬಂದಾಗ ರೋಡ್ ಎಡ್ಡಾಗುತ್ತೆ ಜಯನಗರದ್ದು, ಅಲ್ಲಿ ಒಂದು ಪೊಲೀಸ್ ಚೌಕಿ ಇತ್ತು. ಪೊಲೀಸ್ನವನು ಯಾರನ್ನೂ ಬಿಡ್ತಿರ್ಲಿಲ್ಲ. ಬೇಡ ಸ್ವಾಮೀಜಿ ಈಗ ಯಾಕೆ ಹೋಗ್ತೀರ? ಕಾಡು ಸ್ವಾಮೀಜಿ, ಅಯ್ಯೋ ಅಲ್ಲಿ ರಸ್ತೆನೇ ಹಂಗೆ ಅಂತ. ನಾನು ಇಲ್ಲಪ್ಪ ಸ್ವಾಮೀಜಿ ಹೇಳಿದ್ದಾರೆ, ನಾನು ಹೋಗಲಿ ಸ್ವಾಮೀಜಿ ಬೇಗನೆ ಬಂದುಬಿಡಿ ಅಂತ. ಆಗ ಮೊಬೈಲ್ ಇಲ್ವಲ್ಲ, ಆ ಫೋನ್. ಸೊ ಹೋಗ್ಬಿಟ್ಟು ನಲ್ಲೋದ್ರೆ ನಿಲ್ಲಿಸು ಅಂದರು. ನಿಲ್ಲಿಸಿದ್ರೆ ಆ ಮರಗಳ ಮಧ್ಯೆ ಹೋಗ್ಬಿಟ್ಟು ಕೂತ್ಬಿಟ್ಟಿದ್ದಾರೆ. ನಾನೇನು ಮಾತಾಡೋಂಗೇ ಇಲ್ಲ ಅವ್ರ ಹತ್ರ. ಕೂತ್ಕೊಂಡಿದ್ದಾರೆ. ಎಷ್ಟು 1 hour ಮೇಲೆ ಆಯಿತು. ಮತ್ತೆ ಹೋಗಿ ಕತ್ಲೆ ಆಗಿಬಿಟ್ಟಿದೆ. ಸ್ವಾಮೀಜಿ ಬಂದೆ ಅಂತ. ಮತ್ತೆ ಅವರು ನಡ್ಕೊಂಡು ಬರ್ತಿದ್ರೆ ಮಾತಾಡೋಕ್ಕೂ ನನಗೆ ಶಕ್ತಿ ಇರಲಿಲ್ಲ. ಅಂಥ ಒಂದು ಪ್ರಭೆ ಅವರಿಂದ ಬರ್ತಿತ್ತು. ಇದು ನೂರಾರು ಇಂತಹ ಅನುಭವಗಳು. ಕೆಲವಂ ಸಜ್ಜನ ಸಂಘದಿಂದ, ಅರ್ಥ ಆಯ್ತಾ? ಕೆಲವಂ ಸಜ್ಜನ ಸಂಘದಿಂದರಿಯನ್.
ಸಜ್ಜನ ಸಂಘದ ಜೊತೆ ಇದ್ದರೆ ಅದನ್ನು ನಾವು ತಿಳಿಯೋದಕ್ಕೆ, ಅರಿಯೋದಕ್ಕೆ, ಕಲ್ತ್ಕೊಳ್ಳೋದಕ್ಕೆ ಸಹಾಯವಾಗುತ್ತೆ. ಸರ್ವಜ್ಞನಪ್ಪಂ ನರಂ, ಸರ್ವಜ್ಞನಾಗ್ಬಿಡ್ತಾನೋ ಅವನು ಆ ಮನುಷ್ಯ ಅಂತ ಹೇಳ್ತಾರೆ. ಇದನ್ನು ನಾನು ಯಾಕೆ ಸ್ವಾಮೀಜಿಗೆ ಅಪ್ಲೈ ಮಾಡ್ತೇನೆ, ಅಷ್ಟು ಅವರಲ್ಲಿತ್ತು, ಶಾಸ್ತ್ರ ಇತ್ತು, ತಿಳ್ಕೊಂಡಿದ್ರು, ಮಾಡ್ಪವರಿಂದ ಕಲಿತು. ನಾವು ಸ್ವಾಮೀಜಿ ಸೆಲೆಬ್ರೇಷನ್ಸ್ ಮಾಡ್ತೀವಿ ಅಷ್ಟೇ ವಿನಃ ಇಟ್ ಶುಡ್ ನಾಟ್ ಬಿ ಲಿಮಿಟೆಡ್ ಟು ಸೆಲೆಬ್ರೇಷನ್ಸ್. ಇಟ್ ಶುಡ್ ಕನ್ವರ್ಟ್ ಇನ್ ಟು ಆ್ಯಕ್ಷನ್ಸ್. ಇಟ್ ಶುಡ್ ಬಿ ಕನ್ವರ್ಟೆಡ್ ಇನ್ ಟು ಆ್ಯಕ್ಷನ್ಸ್. ಇವತ್ತಿಗೂ ನಾನು ಎಷ್ಟೋ ಸರಿ ಹಾಡುವಾಗ ಅಥವಾ ಪೂಜೆ ಮಾಡುವಾಗ ಅಥವಾ ಮಾತಾಡುವಾಗ ನಾನು ಅಮೆರಿಕದ ಯೂನಿವರ್ಸಿಟಿಲಿ ಮಾತಾಡ್ಬಿಟ್ಟು ನೇರ ಪುರುಷೋತ್ತಮಾಂಜಿ ಹತ್ರ ಬಂದ್ಬಿಟ್ಟು ಸ್ವಾಮೀಜಿ ಅಂದೆ. ಏನು? ಸ್ವಾಮೀಜಿ ನಿಮ್ಗೊಂದು ನ್ಯೂಸ್ ಕೊಡ್ತೀನಿ. ಏನು ಹೇಳು? ಸ್ವಾಮೀಜಿ ನಾನು ಅಮೆರಿಕದ ಯೂನಿವರ್ಸಿಟಿಲಿ ಭೇಷ್ ಶಬಾಸ್ ಅಂತ ಎತ್ತಿ ಚಚ್ಬಿಟ್ರು ನಂಗೆ, ಇಲ್ಲಿ ಅಲ್ಲಿ ನನಗೆ ಗೊತ್ತಿತ್ತು ನೀನು ಹೀಗೆ ಮಾಡ್ತೀಯ ಅಂತಂದು. ಅದು ನಿಜವಾದ ಪ್ರೀತಿ. ನನಗೆ ಗೊತ್ತಿತ್ತು ನೀನು ಹಾಗೆ ಮಾಡ್ತೀಯ ಅಂತ. ಸ್ವಾಮೀಜಿ ಲಂಡನ್ ಪಾರ್ಲಿಮೆಂಟಲ್ಲಿ ಮಾತಾಡ್ಬಿಟ್ಟು ಬಂದೆ. ಎಸ್, ಯು ವಿಲ್ ಡೂ ಇಟ್. ಅಂಥ ಸಾಧುಗಳು ನಮಗೆ ಸಿಗೋದು ಕಷ್ಟ. ಈಗಿನ ಕಾಲದಲ್ಲಿ ಅಂಥ ಸಾಧುಗಳು ಮತ್ತು ಅದಕ್ಕೆ ತಕ್ಕ ಹಾಗೆ ಶಿಷ್ಯರು ಸಿಗೋದು ಕಷ್ಟ. ನಾನು ವಾಟ್ ಎವರ್ ಹಿ ಇಸ್ ಟು ಟೆಲ್ ಐ ಇಸ್ ಟು ಫಾಲೋ. ವಾಟ್ ಎವರ್ ಹಿ ಇಸ್ ಟು ಟೆಲ್ ಐ ಇಸ್ ಟು ಫಾಲೋ. ಬೇಕಾದಷ್ಟು ನಿದರ್ಶನಗಳಿದೆ. ಅದು ಕೆಲವು ಎಲ್ಲ ತುಂಬ ಪರ್ಸನಲ್ ಹೇಳೋಕ್ಕೆ ಹೋಗಲ್ಲ. ಒಂದು ಹೇಳ್ತೀನಿ, ನಾನು ಕೆಳಗಡೆ ಮಲಗಿದ್ದೆ. ಮಧ್ಯಾಹ್ನ ಒಂದೊಂದು ಸರಿ ಬಾಗಿಲಿಗೆ ತೆಗಿಯೋರು ಕಿಟಕಿ. ಏನು ಮಾಡ್ತಿದ್ಯಾ? ಸ್ವಾಮೀಜಿ ಏನು ಸ್ವಾಮೀಜಿ ಈಗ ಮಲ್ಕೊಂಡಿದ್ದೆ. ಒಂದು ನಿಮಿಷ ಬರ್ತೀಯಾ? ಏನು ಸ್ವಾಮಿ? ಬಾ ಅನ್ನೋರು. ಹೊರಗಡೆ ಬಂದರೆ ಒಂದು ಪುಸ್ತಕ ಕೊಡು ಕನ್ನಡದ್ದು, ಇದನ್ನು ಸ್ವಲ್ಪ ಓದೋನು. ಸ್ವಾಮೀಜಿ ಇಲ್ಲ ಓದು ಅನ್ನೋರು. ಅದನ್ನು ಏನು ಹಂಗೆ ಓದ್ತೀಯಾ? ಅಯ್ಯೋ ರಾಮ, ಏನು ನೀನು ಕನ್ನಡನ ಓದ್ತಿರೋದು? ಎಲ್ಲ ಹ್ರಸ್ವ ಎಲ್ಲ, ದೀರ್ಘ ಎಲ್ಲ, ಅಲ್ಪ ಪ್ರಾಣ, ಮಹಾಪ್ರಾಣ, ಬರೀ ಪ್ರಾಣ ತೆಗಿತಾ ಇದೆಯಾ ಅಷ್ಟೇ ಭಾಷೆದು. ನೀನು ಹೆಂಗೆ ಓದಬೇಕು ಅನ್ನೋರು. ಇವತ್ತು ನಾನು ಓದೋದ್ರಲ್ಲಿ, ಮಾತನಾಡೋದ್ರಲ್ಲಿ ಎಲ್ಲರೂ ಸ್ವಾಮೀಜಿ ಅಂತಾರೆ ಅಂದರೆ ಆ ಎಲ್ಲ ಕೀರ್ತಿ, ಆದರೆ ಎಲ್ಲರ ಕ್ರೆಡಿಟ್ಟು ಪುರುಷೋತ್ತಮಾಂಜಿಗೆ ತಿದ್ದಿ ಇಡೋರು. ನಾನು ನಿಮ್ಗೆ ಹೇಳ್ತೀನಿ, ಕೆಲಸ ಎಲ್ಲರೂ ಬೇಜಾರು, ಕನ್ನಡ ನೀವು ಹಿಂಗೆ ಹೇಳ್ತಾರೆ ನಮ್ಗೆ ಗೊತ್ತಿಲ್ವಾ, ನಮ್ಗೆ ಅಂತ తెలుసు ಅಂತ ಹೇಳೋರು ಇದ್ದಾರೆ. ಇಲ್ಲಮ್ಮ ಅದು ಧರ್ಮ ಅನ್ಬೇಕು, ನನ್ನ ಕರ್ಮ ನಿಮಗೆ ಧರ್ಮ ಹೇಳ್ಕೊಡ್ಬೇಕಂತ ನಾ ಹೇಳೋಕ್ಕಾಗಲ್ಲ. ಯಾಕೆಂದರೆ ಧರ್ಮ ಅಂದರೆ ತಪ್ಪದು, ಧರ್ಮ. ಕೆಲವರು ಹೇಳೋ ಉದ್ವೇಗದಲ್ಲಿ ಕರ್ಮ ಮುಗಿತದು. ಅಪ್ಪ ಅದು ಕರ್ಮ. ಇನ್ನು ಸ್ವಲ್ಪ ದಿವಸ ಅವಳು ನಿಮಗೆ ರಿಪೇರಿ ಮಾಡ್ತಾಳೆ. ಅವಳು ಆಗಲೇ ಸಂಸ್ಕೃತ್ ಕ್ಲಾಸಿಗೆ ಸೇರ್ಕೊಂಡಿದ್ದಾಳೆ. ಇನ್ನು ಸ್ವಲ್ಪ ದಿವಸ ಆದಮೇಲೆ ನನಗೆ ಹೇಳ್ತಾಳೆ ನೋಡು, ಸ್ವಾಮೀಜಿ ಇದು ಸರಿ ಇಲ್ಲ ಅಂತ. ಶಿ ಹ್ಯಾಸ್ ಜಾಯಿಂಟ್. ಐ ಆಮ್ ಪ್ರೌಡ್ ಆಫ್ ಹರ್. ನಮ್ಮ ಆಶ್ರಮದಲ್ಲಿ ಇಂಥವ್ರು ಇದ್ದಾರೆ. ಆ ಮಕ್ಕಳನ್ನ ಸದ್ಯ ಬ್ರೇಕ್ ಡ್ಯಾನ್ಸು ಅದೆಲ್ಲ ಅವರವರೇ ಕಲ್ತು ಬಿಡ್ತಾರೆ. ಬ್ರೇಕ್ ಡ್ಯಾನ್ಸು, ಆ ಡ್ಯಾನ್ಸ್ ಇದೆ. ಈ ಸಂಸ್ಕೃತವನ್ನು ಕಲಿಯೋದಕ್ಕೆ ಅವರ ಪೋಷಕರಿಗೆ, ಅವರ ಹಿರಿಯರಿಗೆ ನಾನು ಧನ್ಯವಾದ ಹೇಳ್ತೀನಿ. ಐ ವಾಸ್ ಥ್ರಿಲ್ಡ್ ವೆನ್ ಐ ಹರ್ಡ್ ಶಿ ಹ್ಯಾಸ್ ಜಾಯಿಂಟ್ ದಿ ಸಂಸ್ಕೃತ್ ಕ್ಲಾಸಸ್ ಅಂತ. ಈಗಿನ ಕಾಲದ 2025 ಸಂಸ್ಕೃತ್ ಕ್ಲಾಸ್ 3 ವರ್ಷದ ಕೋರ್ಸ್. ಐ ಆಮ್ ಪ್ರೌಡ್ ಆಫ್ ಹರ್. ಇದು ಸ್ವಾಮೀಜಿಯವರು ನಮಗೆ ಹೇಳಿಕೊಟ್ಟಿದ್ದು. ಹಾಡುವಾಗ ಅಷ್ಟೇ ಭಾವಪೂರ್ಣವಾಗಿ ಹಾಡಬೇಕು. ಈಗ ಪುಟ ಹೇಳ್ಕೊಡ್ತೀನಿ. ಯಾವುದು? ಭಕ್ತಿ ಸುಧೆ ಪುಟ 4 ನೀವು ನೋಡ್ಕೊಳ್ರಿ. 4 ನೀವು ಅದು ಅದರಲ್ಲೂ ಸಹಾಯ ಮಾಡಿಬಿಟ್ಟು ಎಲ್ರಿಗೂ ತೋರಿಸ್ಬಿಟ್ಟು ಹೇಳೋದು. ಗುರುವೇ, ನಾನು ಹೇಳ್ತೀನಿ, ಗುರುವೇ ತಾಯಿ, ಗುರುವೇ ತಂದೆ, ಗುರುವೇ ದೈವ ದಾತಾರ. ಎಷ್ಟನೇ ಪೇಜು? 4. ಎಷ್ಟು ಹೇಳ್ತು ಹಿಂದ್ಗಡೆ ಎಷ್ಟನೇ ಪೇಜು? 4. ಅಷ್ಟೊತ್ತಲ್ಲಿ ನನ್ನ ಲೈನ್ ಬರುತ್ತೆ. ಗುರುವೇ ತಾಯಿ, ಗುರುವೇ ತಂದೆ, ಗುರುವೇ ದೈವ ದಾತಾರ. ಮುಗ್ದೋಯ್ತು. ಮರ್ಡರ್. ಆ ಹಾಡು ಅದು. ಆಮೇಲೆ ಅವ್ರು ಹೇಳೋರು, ಬರೀ ಹಂಗೆ ಹೇಳೋದಕ್ಕೆ ಹೋಗ್ಬಾರ್ದು. ನಾನು ಹಾಡುವಾಗ ಭಾವನೆಯನ್ನು ಅರ್ಥಕೋಬೇಕು. ಭಾವವಿಲ್ಲದ
ಭಕುತಿ ಆಗಲಿ ಯಾಕೆಂದರೆ ಕಲಿಯುಗದಲ್ಲಿ ಸಂಕೀರ್ತನಂ ಕೃತ್ವ, ಕಲಿಯುಗದಲ್ಲಿ ಬೇರೆ ಏನಿಲ್ಲ, ಸಂಕೀರ್ತನೆಯಿಂದಲೇ ಪರಮಾತ್ಮನ ಕಾಣೋದು. ಧ್ಯಾನ ಮಾಡಲಿಕ್ಕಾಗಲ್ಲ, ಯಜ್ಞ ಯಾಗಾದಿಗಳನ್ನ ಮಾಡೋಕ್ಕಾಗಲ್ಲ, ಪೂಜಾದಿಗಳನ್ನ ಮಾಡಲಿಕ್ಕಾಗಲ್ಲ. ಕಲಿಯುಗದಲ್ಲಿ ಸುಲಭವಾದ ಉಪಾಯ ಅಂದರೆ ಅದಕ್ಕೆ ಬೆಸ್ಟ್, ಮನೆಯವರೆಲ್ಲರೂ ಸಿಡಿ ಹಾಕ್ಬಿಡ್ತಾರೆ. ಸ್ವಾಮೀಜಿ ಹೇಳಿದಾರಲ್ಲ, ಕಲೋ ಹರಿಕೀರ್ತನಾಥ್ ಹಾಕ್ಬಿಟ್ರೆ ಸಿಡಿ ಆಯಿತು. ನೀವು ಹೇಳಿ ಅಂತ ಹೇಳಿದ್ದು ನಾನು, ಇರಲಿ ನಾಳೆ ಯಾರ್ಯಾರು ಹಾಕ್ಕೊಂಡು. ಸೊ ಪುರುಷೋತ್ತಮ ಅಂದ್ರ ಹತ್ರ ನಾನು ಈ ರೀತಿಯ ಜೀವನವನ್ನು ನಡೆಸಿ ಅವರ ಹೃದಯ ತುಂಬ ಸಾಫ್ಟ್, ಯಾರಿಗಾದರೂ ಎಷ್ಟೊತ್ತಿಗಾದರೂ ಸಹಾಯ ಮಾಡೋದ್ರಲ್ಲಿ ಎತ್ತಿದ ಕೈ ಸ್ವಾಮೀಜಿಯವರು. ಎಷ್ಟು ಜನರ ಜೀವನವನ್ನು ಉದ್ಧಾರ ಮಾಡಿದ್ದಾರೆ, ಎಷ್ಟು ಜನರ ಜೀವನ ಅವ್ರ ಕಷ್ಟದಲ್ಲಿರೋರಿಗೆ ಪುರುಷೋತ್ತಮಾಂಜಿ. ಸೊ ನಾನು ಹೇಳೋದು, ಪುರುಷೋತ್ತಮಾಂಜಿಯವರ ಬರ್ತ್ಡೇನ ಆಚರಿಸೋ ಬದಲು ಅವರು ತೋರಿದ ಮಾರ್ಗದರ್ಶನದಲ್ಲಿ ನಾವು ನಡೆದ್ರೆ ಅದಕ್ಕಿಂತ ಅದ್ಭುತವಾದ ಒಂದು ಅವರಿಗೆ ನಮ್ಮ ಭಕ್ತಿ ಕುಸುಮಾಂಜಲಿನ ಅರ್ಪಿಸೋದಕ್ಕೆ ಇನ್ಯಾವುದು ಬೇಡ ಅಂತ ಹೇಳಿ, ಪುರುಷೋತ್ತಮಾನಂದಜಿಯವ್ರನ್ನ ನೆನೆಯೋದಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆ ಮತ್ತು ಈ ಡೇಟ್ಸ್ ಇದು ಬಂದಿದ್ದರಿಂದ ನಾನು ಅದನ್ನು ಜ್ಞಾಪಿಸ್ಕೊಂಡೆ. ಪ್ರತಿ ವರ್ಷದ ಜೂನ್ ತಿಂಗಳ 14ನೇ ತಾರೀಕು ಹೀಗೆ ಕೊನೆ ಘಟನೆ ಹೇಳಿಬಿಡ್ತೀನಿ, ಅದು ಮೈ ರೋಮಾಂಚನವಾಗ್ತದೆ. ಅದಕ್ಕೆ ಸಾಕ್ಷಿಯಾಗಿ ಸೂಲಿಬೆಲೆ ಚಕ್ರವರ್ತಿ ನನ್ನ ಜೊತೆ ಇದ್ದ, ಸೂಲಿಬೆಲೆ ಚಕ್ರವರ್ತಿ ನನ್ನ ಜೊತೆ ಇದ್ದ. ಸ್ವಾಮಿ ಸುರೇಶಾನಂದಜಿ ಮಹಾರಾಜ್ ಇದ್ದರು. ದೇವಿ ಶೆಟ್ಟಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದು, ಅವ್ರಿಗೆ ಹಾರ್ಟ್ದು ತೊಂದರೆ ಇತ್ತು. ಸೊ ನಾನು ರಾತ್ರಿ ಹೋಗಿ ನೋಡ್ಕೊಂಡು ಬಂದಿದ್ದೆ ಅವ್ರನ್ನ. ಅವರು ಬೆಳಗ್ಗೆ ಅವರು ICUನಲ್ಲಿದ್ದರು. ನಾನು ಬೆಳಗ್ಗೆನೆ ಹೋಗಿದ್ದೆ. ನನ್ನ ಜೊತೆ ಸೂಲಿಬೆಲೆ ಬಂದ. ಚಕ್ರವರ್ತಿ ಬಾರೋ ಹೋಗೋಣ ಸ್ವಾಮಿ, ಬನ್ನಿ ಮಹಾರಾಜ್ ಕರ್ಕೊಂಡು ಹೋಗ್ತೀನಿ ಅಂತ ಜೊತೆಲೇ ಬಂದ. ಸ್ವಾಮೀಜಿಯವರು ಮಲಗಿದ್ರು. ಅಲ್ಲಿ ಪಕ್ಕದಲ್ಲಿದ್ದವ್ರು ಹೇಳಿದ್ರು, ಕೃಷ್ಣ ಮಹಾರಾಜರು ಬರ್ತಾರೆ, ಜಪಾನಂದರು ಬರ್ತಿದ್ದಾರೆ. ಏನು ಅಷ್ಟು ಸಂತೋಷ ಆಗ್ಬಿಡ್ತು. ಅವ್ರ ಧಾರಾಕಾರವಾಗಿ ನೀರು ಬರೋಕ್ಕೆ ಶುರು ಆಯಿತು. ಎಲ್ಲಿ ಎಲ್ಲಿ ಅಂದರು. ಅವ್ರ ಪೈಪ್ ಇದೆಲ್ಲ ಹಾಕ್ಬಿಟ್ಟಿದ್ರು. ಹೀಗೆ ಕುಂಟು ಮೂವ್ ಸೋ ಮೆನಿ ಇದು ಡ್ರಿಪ್ಸ್ ಹಾಕಿದ್ರು, ಹೀಗಾಗ್ತಿಲ್ಲ. ಆದರೂ ಹೀಗೆ ನೋಡಿದ್ರು. ನಾನು ಬರ್ತಾ ಇದ್ದೆ. ಅದು ನಮಗೂ ಹಾಕ್ಬಿಟ್ಟಿದ್ರಲ್ಲ ಇದೆಲ್ಲ ಡ್ರೆಸ್, ಯಾಕೆಂದರೆ ದೇವಿ ಶೆಟ್ಟಿ ನಂಗೆ ತುಂಬ ಚೆನ್ನಾಗಿ ಗೊತ್ತಿದ್ದರಿಂದ ಒಳಗೆ ಬಿಟ್ಟಿದ್ರು. ಹೋದೆ, ಹತ್ತಿರ ಹೋಗಿ, ಸ್ವಾಮೀಜಿ ನಾನು ಗೊತ್ತಾಯ್ತು ನೀನೇ ಬಂದಿರೋದು ಗೊತ್ತಾಯಿತು. ನೀನು ನೋಡೋಕೆ ಹಿಂಗೆ ತಿರ್ಗಕ್ಕೆ ನೋಡಿದೆ ನಾನು. ಚುಚ್ಚಿಬಿಟ್ಟೆ ನೋಡು, ಎಷ್ಟು ಚುಚ್ಚಿಬಿಟ್ಟಿದ್ದಾರೆ ನೋಡು, ಫುಲ್ ಎಲ್ಲ ಚುಚ್ಚಿಬಿಟ್ಟೆ ನೋಡು, ಕಾಲಿಂದ ಹಿಡಿದು ಶಿಖ ನಖವರೆಗೂ ಎಲ್ಲ. ಆದರೆ ಅಂದರು, ಏನು ಸ್ವಾಮೀಜಿಂದೆ, ಈ ಮನೆಗೆ ಹೋಗಿ ಹೇಳಿ ಎಲ್ರಿಗೂ, ಆ ಪೈಪ್ಗಳಿದೆ, ಇದು ಆಕ್ಸಿಜನ್ ಪೈಪ್ ಇದೆ, ಡ್ರಿಪ್ಸ್ ಹಾಕಿದರೆ ಎಲ್ಲ ಇದೆ, ಅದರಲ್ಲಿ ಹೀಗೆ ಎರಡು ಕೈ ಎತ್ತಿ ನನಗೆ ಹೀಗಂತಂದ್ರು. ಸ್ವಾಮೀಜಿ ಏನು ಮಾಡ್ತಿದ್ದೀರಾ ಅದು ಕೂಗ್ಬಿಟ್ಟೆ ನಾನು. ಚಕ್ರವರ್ತಿ ನನ್ನ ಪಕ್ಕ ನಿಂತಿದ್ದಾನೆ. ಸ್ವಾಮೀಜಿ ಕೂಗಬೇಡಿ, ಬೇರೆ ಪೇಷಂಟ್ಸ್ ಇದೆ. ಅಲ್ಲ ಏನು ಮಾಡ್ತಿದ್ದಾರೆ ನೋಡು. ಇರಲಿ ಸ್ವಾಮೀಜಿ, ಸ್ವಾಮೀಜಿ ಏನು ಹೇಳ್ತಾರೆ ಕೇಳೋಣ ಅಂತ ಕೈ ಹಿಡ್ದ. ಚಕ್ರವರ್ತಿ ಸೂಲಿಬೆಲೆ ಬಂದರೆ ನೆಕ್ಸ್ಟ್ ಟೈಮ್ ಅವನ ಕೈಲಿ ಹೇಳಿಸ್ತೀನಿ ಅದನ್ನು. ಹೇಳಿದೆ, ಹೇಳ್ತಾರೆ, ಅರ್ಥ ಆಯಿತು, ನೀನು ಯಾತಕ್ಕೆ ಯಾವಾಗಲೂ ಸೇವೆ 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 ಅಂತ ಮಾಡ್ತಿ. ಆಸ್ಪತ್ರೆ ಆಸ್ಪತ್ರೆ, ಕುಷ್ಠರೋಗಿಗಳು, ಕ್ಷಯರೋಗಿಗಳು, ಏಡ್ಸು, ಅದು ಇದು ಅಂತೆಲ್ಲ ಮಾಡ್ತಿದ್ದ ಅರ್ಥ ಆಯಿತು. ಈಗ ಗೊತ್ತಾಯ್ತು ಕಣೋ, ನೋವಂದ್ರೆ ಏನು ಅಂತ ನನಗೆ. ದೇಹದ ಬಾಧೆ ಗೊತ್ತಾಯ್ತು ಕಣೋ ಕೃಷ್ಣ. ಎಷ್ಟು ನೋವಿದೆಯೋ, ನೀನು ಎಷ್ಟು ಸಹಸ್ರ ಸಹಸ್ರ ಜನಗಳಿಗೆ ನೋವು ದೂರ ಮಾಡ್ತಿದ್ದೀಯ, ಅದಕ್ಕೆ ನಾನು ಕೈ ಎತ್ತಿದೆ ಅಂತಂತ. ಎಂಥ ಮಾತಾಡ್ಬಿಟ್ರಲ್ಲ ಸ್ವಾಮೀಜಿ ಅಂದೆ. ಇಲ್ಲ, ಈಗ ನಂಗೆ ಅರ್ಥ ಆಯಿತು. ಯಾಕೆ ಓಡೋಗ್ತಾನೆ, ಇಲ್ಲ ಅಲ್ಲೇ ಬರಗಾಲ ಆಯಿತು ಓಡೋಗ್ತಾನೆ, ಅಲ್ಲಿ ಫ್ಲಡ್ಸ್ ಆಯಿತು ಓಡೋಗ್ತಾನೆ, ಅಲ್ಲೇ ಆಸ್ಪತ್ರೆ ಅಂತ ಓಡೋಗ್ತಾನೆ, ಅಲ್ಲಿ ಯಾಕೆ ಹಿಂಗೆ ಓಡೋಗ್ತಾನೆ ಅಂತ ಅನ್ಕೋತಿದ್ದೆ ನಾನು. ಈಗ ಅರ್ಥ ಆಯಿತು, ದೇಹದ ಪೇಯ್ನ್ ಕೊಡೋ, ತಡೆಯೋಕ್ಕಾಗಲ್ಲ ಕೃಷ್ಣ. ಈ ಪೇಯ್ನನ್ನು ನೀನು ದೂರ ಮಾಡ್ತೀಯಲ್ಲ ಸಹಸ್ರ ಸಹಸ್ರ ಜನಕ್ಕೆ, ಅದಕ್ಕೆ ನಿನಗೆ ನಾನು ಹೀಗೆ ಅಂತಂದೆ ಅಂತ. ನಾಳೆ ಸ್ವಾಮೀಜಿ ಆಶೀರ್ವಾದ ಮಾಡಿ, ನಿಮ್ಮ ಆಶೀರ್ವಾದದಿಂದಲೇ ನಾನು ಹೀಗೆ ಮುಂದೆ ಹೋಗ್ತಿರೋದು ಅಂತ
ಇವತ್ತು ಏನು ಕೆಲಸಗಳು ನಾವು ಮಾಡ್ತೀವೋ ಅದೆಲ್ಲ ಸನ್ಯಾಸಿಗಳ ಆಶೀರ್ವಾದ, ಅವರ ಕೃಪೆ, ಅವರ ಪ್ರೀತಿ, ಅವರ ವಾತ್ಸಲ್ಯ. ಅನ್ನೋರು ನನ್ನ ನೋಡಿದಾಗ ಬಂದ ಒಂದೊಂದ್ಸಲಿ ಕರ್ಮಯೋಗಿ ಅಂತ ಸ್ವಾಮೀಜಿ ಸುಮ್ಮನೆ ಇರಿ ಸ್ವಾಮೀಜಿ ಅಂತೇಳಿ ತುಂಬ ಇಷ್ಟಪಡೋರು. ಆಮೇಲೆ ಗೊತ್ತಲ್ಲ, ಸ್ವೀಟ್ಸ್ ತೆಗ್ದಿಟ್ಟಿರೋರು, ಬಟ್ಟೆ ಎಲ್ಲ ತೆಗ್ದಿಟ್ಟಿರೋರು. ಒಂದು ದಿವಸ ನಾನು ಅಲ್ಲಿ ಗೊಟ್ಟಿಗೆರೆ ಅಂತಿತ್ತು, ಅಲ್ಲಿ ಒಂದು ಏನೋ ಕೆಲಸಕ್ಕೆ ಹೋಗಿದ್ದೆ, ಅಲ್ಲಿದ್ದೆ ನಾನು. ಸ್ವಲ್ಪ ಹೊತ್ತಾಗಿ ಕೆಳಗೆ ನೋಡ್ತಿದ್ದೆ, ಕಾರ್ ಬಂದಿದ್ದೆ. ಯಾರು ಬಂದಿದ್ದಾರೆ ಅಂದರೆ, ಸ್ವಾಮೀಜಿ ನಿಮ್ಮನ್ನು ಹುಡುಕೊಂಡು ಪುರುಷೋತ್ತಮಾಜಿ ಬಂದಿದ್ದಾರೆ. ಅಯ್ಯೋ ರಾಮ, ಓಡೋಕೆ ಕರ್ಕೊಂಬಂದ್ರೆ ನಂಗೆ ಗೊತ್ತು ನೀನು ಇಲ್ಲಿದ್ಯಾ ಅಂತ, ನಿನ್ನ ಜೊತೆ ಸ್ವಲ್ಪ ಹೊತ್ತು ಇರೋಣ ಅಂತ ಬಂದೆ, ಮಧ್ಯಾಹ್ನ ಹೋಗ್ಲಾ ಅಂತಾರೆ. ಇದು ನಿಜವಾದ ಪ್ರೀತಿ ಸ್ವಾಮೀಜಿದು. ಹೇಳಿದ್ರೆ ಬೇಕಾದಷ್ಟಿದೆ. ಆದರೆ ನೀವೇನಾದರೂ ಸ್ವಾಮೀಜಿಯವರ ಹತ್ರ ಏನು ಕಲ್ತ್ಕೊಂಡ್ರಿ ನೀವು ಅಂತ ನನ್ನನ್ನು ಕೇಳಿದ್ರೆ, ಇಷ್ಟೇ ರೀ ನಾ ಕಲ್ತಿದ್ದು, ಇಷ್ಟೇ ರೀ. ಲವ್ ಎವ್ರಿ ಒನ್. ನೆನ್ನೆ ಎ ಪರ್ಸನ್ ವಾಸ್ ವಾಕಿಂಗ್ ಹಿಯರ್. He has become old, of course, and he has created so much trouble to ashrama, so much problems to ashrama, and so difficult. Even ಇನ್ಯಾರಾದ್ರಾಗಿದ್ರೆ ನೋಡಕ್ಕೆ ಹೋಗ್ತಿರ್ಲಿಲ್ಲ. ಆ ವಯಸ್ಸಾಗಿ ನಡ್ಕೊಂಡು ಹೋಗ್ತಿದ್ರೆ, ಐ ಸ್ಟಾಪ್ಡ್ ಮೈ ವೆಹಿಕಲ್, ಬನ್ನಿ ಕೂತ್ಕೊಳ್ಳಿ ಅಂದೆ. ಅವ್ರು ನಂಬಕ್ಕಾಗಲಿಲ್ಲ. ಅವ್ರಿಗೆ ಅಂದ್ರೆ ಇಲ್ಲ ಬನ್ನಿ ಕೂತ್ಕೊಳ್ಳಿ, ಅಷ್ಟು ದೂರ ನಡಿಬೇಕು ನೀವು, ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಾ, ಎಲ್ಲಿ ಹೋಗ್ಬೇಕು ನೀವು, ಬನ್ನಿ ಬಿಡ್ತೀನಿ ಅಂತ. He was in tears. That is what I have learned. ಮಕ್ಕಳಿಗೋಸ್ಕರ, ಮಕ್ಕಳಿಗೆ, ಕುಷ್ಠರೋಗಿಗಳಿಗೆ, ಕ್ಷಯರೋಗಿಗಳಿಗೆ, ಕಷ್ಟದಲ್ಲಿರೋರಿಗೆ ಯಾವಾಗಲೂ ನೀವು ನನ್ನ ಜೊತೆ ಒಂದು ದಿವಸ ಆಫೀಸಲ್ಲಿರಿ, ಗೊತ್ತಾಗ್ತದೆ. ಒಂದು ದಿವಸ ಫುಲ್ ಒಂದು ದಿವಸ ಇರಿ, ನೋಡಿ ಎಷ್ಟು ಅಪ್ಲಿಕೇಶನ್ಸ್ ಬರುತ್ತೆ, ಎಲ್ಲೆಲ್ಲಿಂದ ಬರ್ತಾರೆ. ಕಿರಿಸಾವೆ, ಹಿರಿಸಾವೆ, ಇಲ್ಲಿ ಚಳ್ಳಕೆರೆ, ಎಲ್ಲೆಲ್ಲಿ. ಸ್ವಾಮೀಜಿ ಯಾರೋ ನಿಮ್ಮ ಹೆಸರು ಹೇಳಿದ್ರು, ನಿಮ್ಮ ಹತ್ರ ಹೋದ್ರೆ ಖಂಡಿತ ಆಗುತ್ತಂತೆ, ಸ್ವಾಮೀಜಿ ಸಹಾಯ ಮಾಡಿ. ಇಲ್ಲಿ ಇರೋರು ಬರ್ತಿರ್ತಾರೆ. ಔಷಧಿ ಬೇಕು ಸ್ವಾಮೀಜಿ, ಇನ್ನು 3 ತಿಂಗಳಿಗೆ ಔಷಧಿ ಕೊಡದೇ ಇರೋ ಕಷ್ಟವಾಗುತ್ತಂತೆ. ಆಯಿತು ತಗೊಳ್ಳಿ, ನನಗೆ ಬಿಲ್ ತಂದುಕೊಡಿ ಅಷ್ಟು ಹೇಳ್ತೀನಿ. ಸೊ ಯು ವಾಂಟ್ ಟು ಸಿ ಎ ರಿಯಲ್ ಪಿಕ್ಚರ್ ಆಫ್ ರಾಮಕೃಷ್ಣ ಮಠ ಸನ್ಯಾಸಿ ಹೂ ಇಸ್ ಸರ್ವಿಂಗ್ ದಿ ಗಾಡ್ ಇನ್ ಮ್ಯಾನ್. ಯು ಬಿ ವಿತ್ ಮೀ ಫಾರ್ 1 full day, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಎಷ್ಟೋ ಸರಿ ನಮ್ಮ ಕೆಲಸದವ್ರು ಹೇಳ್ತಾರೆ, ಸ್ವಾಮೀಜಿ ಯಾರು ಬಂದಿದ್ದಾರೆ, ನೀವು ಬರಬೇಡಿ ಅಂತ ಹೇಳ್ತಾರೆ. ಫೋನ್ ಮಾಡಿ ಹೇಳ್ತಾರೆ ಬರಬೇಡಿ ಅಂತ. ಯಾಕೆ, ತುಂಬ ಏನೋ ಪ್ರಾಬ್ಲಮ್ ತೊಗೊಂಬಂದೇನು ಸ್ವಾಮೀಜಿ, ನಿಮ್ಗೆ ಇರೋದೇ ಸಾಕು. ಇಲ್ಲ ಬೇಡ, ಹಾಗೆ ಹೇಳಬೇಡ, ಬರ್ತೀನಿ ಬಿಡು ನಾನು ಅಂತ ಬರ್ತೀನಿ. ಇದು ಸ್ವಾಮೀಜಿಯಿಂದ ಕಲ್ತಿದ್ದು. ಅವರಿಗೆ ಮತ್ತೊಮ್ಮೆ ನಾನು ನಿಮ್ಮೆಲ್ಲರ ಪರವಾಗಿ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಜಯ ರಾಮಕೃಷ್ಣ. ಸರ್ವಸ್ತರತು ದುರ್ಗಾಣಿ ಸರ್ವೋ ಭದ್ರಾಣಿ ಪಶ್ಯತು ಸರ್ವಸದ್ಬುದ್ಧಿಮಾಪ್ನೋತು ಸರ್ವತ್ರ ನಂದತು ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್. ಹರಿಃ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ನಿಮ್ಗೆ ಗೊತ್ತಿದ್ದ ಹಾಗೆ ತುಮಕೂರಿನಲ್ಲಿ 1000ದಿಂದ ಆರಂಭವಾದ ಊಟದ ಕೆಲಸ ಇವತ್ತಿಗೆ 4000ಕ್ಕೆ ಬಂದು ನಿಂತಿದೆ. ಪ್ರತಿ ದಿವಸ 4000 ಮಕ್ಕಳು ಊಟ ಮಾಡ್ತಿದ್ದಾರೆ. ನನಗೆ ನೀವೆಲ್ಲ ಸಹಕಾರ ಮಾಡಿದ್ದೀರಾ. ಅದರಲ್ಲೂ ತಲ್ಲಂ ಫ್ಯಾಮಿಲಿ, ವೆಂಕಟರಮಣ ಬಾಬೂಜಿಯವರು ಹಾಗೂ ತಲ್ಲಂ ಲಕ್ಷ್ಮೀಜಿಯವರು, ಅವ್ರ ಫ್ಯಾಮಿಲಿಯವರು ಅಷ್ಟೂ ಜನಕ್ಕೆ ತಟ್ಟೆ, ಸ್ಟೈನ್ಲೆಸ್ ಸ್ಟೀಲ್ ತಟ್ಟೆ ಕೊಡಿಸಿದ್ದಾರೆ. ಅಷ್ಟೂ ಜನ ಕೆಲಸ ಆಗ್ತಾಯಿದೆ. ಒಂದು ಶಾಲೆ ಬಿಟ್ಟೋಯ್ತು. ಪ್ರತಿ ಸರಿ ಅವ್ರು ಬರೋರು ಬಂದರೆ ಬಾಗಿಲ ಹತ್ರ ನಿಂತಿರೋರಲ್ಲಿ ಯೂನಿವರ್ಸಿಟಿನಲ್ಲಿ ಅವರು ಯೂನಿವರ್ಸಿಟಿಯವರೇ ಕಳಿಸ್ಬಿಟ್ಟು ಹೋಗಿ ಯಾವಾಗ ನೋಡು ಸ್ವಾಮೀಜಿ ಹತ್ರ ಎಷ್ಟು ಕೊಡ್ತಾರೋ ಹೋಗಿ ನೀವು ಬೇರೆ ಕಡೆ ನೋಡ್ಕೊಳ್ಳಿ ಅಂತ ಹೇಳೋದು ಉಂಟು. ಆದರೆ ನಾನು ಆ ಹೆಂಗಸನ್ನ, ಆ ಪ್ರಿನ್ಸಿಪಲ್ನ ನೋಡಿದ್ದೆ. ಆಕೆಗೆ ಹೇಳಿದೆ, ಬಾ ತಾಯಿ, ಈ ಹೊಸ ವರ್ಷದ ಆರಂಭದಲ್ಲಿ ನಿಂಗೆ ನಾನು ಮಾಡಿಸ್ತೀನಿ ಅಂತ. 500 ಜನ ಹೆಣ್ಣು ಮಕ್ಕಳು ಮಾತ್ರ. ಈ ಶಾಲೆ ಹೆಣ್ಮಕ್ಳದ್ದು, ಎಂಪ್ರೆಸ್ ಸ್ಕೂಲ್,
ಹೆಣ್ಮಕ್ಕಳದು ಶಾಲೆ ಇದು. ಅಲ್ಲಿಯ ಕಾಲೇಜ್ ಹುಡುಗಿರಿಗೆ 500 ಜನಕ್ಕೆ, ನಿಮ್ಮ ತಂದೆ ಏನು ಮಾಡ್ತಾರಮ್ಮ? ಆಟೋ ಓಡಿಸ್ತಾನೆ. ನಿಮ್ಮ ತಂದೆ ಬಸ್ ಸ್ಟ್ಯಾಂಡಲ್ಲಿ ಕೂಲಿ, ನಿಮ್ಮ ತಂದೆ ರೈಲ್ವೆ ಸ್ಟೇಷನಲ್ಲಿ ಕೂಲಿ. ಬರೀ ಇಂಥ ಮಕ್ಕಳೇ ಅಲ್ಲಿ ಬರೋದು. ಅಷ್ಟು ಮಕ್ಕಳಿಗೆ ನಾವು ಊಟ ಆರಂಭ ಮಾಡ್ತಾ ಇದ್ದೀವಿ. ಸೊ ಅದು ಸೇರಿದ್ರೆ 4,500 ಆಗುತ್ತೆ. 4,500. ನಾನು ಇರೋದು ಇಲ್ಲಿರೋದು ನಾನು. ಮನೆಯಲ್ಲಿ ಏನೋ 4 ಜನ ಎಕ್ಸ್ಟ್ರಾ ಬಂದರೆ ಅಯ್ಯೋ ರಾಮ, 4,000 ಜನಕ್ಕೆ ಪ್ರತಿ ದಿವಸ. ಶುಚಿ ರುಚಿ ಎರಡಿದೆ. ಅನ್ನಪೂರ್ಣೇಶ್ವರಿ ಕೃಪೆ. ಆಮೇಲೆ ಅದು ಅಕ್ಷಯ ಪಾತ್ರೆ ಇಸ್ಕಾನ್ದು, ನಮ್ಮದು ಪ್ರಸಾದ ಪಾತ್ರೆ. ಬೇರೆ ಬೇರೆ ಯೂನಿವರ್ಸಿಟಿಯವರೆಲ್ಲ ಬಂದು ಇದನ್ನು ನೋಡ್ಕೊಂಡು ಹೋಗ್ತಿದ್ದಾರೆ ಹೆಂಗೆ ಮಾಡೋದು ಅಂತ. ನನಗೂ ಫೋನ್ ಮಾಡಿ, ನನ್ನನ್ನು ಕಾಣ್ತಾರೆ, ಮಾತಾಡ್ತಾರೆ. ಸ್ವಾಮಿ ಆಪ್ ಕೈಸೆ ಕರ್ ರಹೆ ಸ್ವಾಮಿ? ಜಾರ್ಖಂಡ್ ಯೂನಿವರ್ಸಿಟಿಯವ್ರು ಬಂದಿದ್ದೆ ಯಾರು. स्वामी जी आप कैसे कर रहे हैं, थोड़ा बोलिए, थोड़ा शेयर कीजिए आपका एक्सपीरियंस. मैं आ जाऊँगा, मैं बात करूँगा ಅಂತ. ಸೊ ಇದು ಪಾವಗಡದ ರಾಮಕೃಷ್ಣ ಸೇವಾಶ್ರಮದ ಎಕ್ಸ್ಟೆಂಡೆಡ್ ಸರ್ವಿಸ್. ಅದಕ್ಕೂ ನಿಮಗೆ ಧನ್ಯವಾದಗಳು. ಇಷ್ಟು ಹೇಳಿ ಇಲ್ಲಿಗೆ ಮಂಗಳವನ್ನು ಹೇಳ್ತೀನಿ. ಆರತಿ ಆದಮೇಲೆ ನೀವೆಲ್ಲರೂ ದೇವರ ಹತ್ರ ಪ್ರಾರ್ಥಿಸ್ಕೊಳ್ಳಿ. ಇನ್ನೂ ಒಂದು 4,000 ಜನ ಕೊಡೋ ಶಕ್ತಿ ಬರಲಿ. ನಂದು ಟಾರ್ಗೆಟು 10,000. ಎವ್ರಿ ಡೇ 10,000 ಪೀಪಲ್ ಶುಡ್ ಹ್ಯಾವ್ ಫುಡ್. ಆಗಿಟ್ಕೋಬೇಕು ರೀ ಟಾರ್ಗೆಟು. ಸ್ವಾಮೀಜಿ ಹೇಳ್ತಾರಲ್ಲ, ಟೇಕಪ್ ಅನ್ ಐಡಿಯಾ, ಥಿಂಕ್ ಆನ್ ದಟ್ ಐಡಿಯಾ, ವರ್ಕ್ ಆನ್ ದಟ್ ಐಡಿಯಾ, ಡ್ರೀಮ್ ಆನ್ ದಟ್ ಐಡಿಯಾ, ಲಿವ್ ಆನ್ ದಟ್ ಐಡಿಯಾ ಅಲೋ. ದಿಸ್ ಇಸ್ ದಿ ವೇ ಟು ಸಕ್ಸಸ್. 10,000 ನಂದು ಗುರಿ. ಆಗೋಗುತ್ತೆ ಬಾಬುಜಿ, ಆಗೋಗುತ್ತೆ. ಈಗ ಅಲ್ಲಿ ನಾನು ನಡ್ಕೊಂಡು ಹೋಗ್ತಾರೆ, ಅದೇ ಊಟ ಕೊಡ್ತಾರಲ್ಲ ಸ್ವಾಮೀಜಿ, ಹೋಗ್ತೀರಲ್ಲ ಅನ್ನದಾತರು ಅಂತ ಹೇಳ್ತಾರೆ. ಜಪಾನಂದ ಹೊರಟೋಯ್ತು, ಈಗ ಅನ್ನದಾನಂದರಾಗ್ಬಿಟ್ರು ನಾವು. ಇಲ್ಲಿ ಗುರು ಮಹಾರಾಜ ಇಚ್ಛೆ ಆಗಲಿ ಅಂತ ಹೇಳಿ